ಕೃತಜ್ಞತಾ ಆರಾಧನೆಯನ್ನ ಆರಂಭ ಮಾಡೋರಿದ್ದೇವೆ. ಮೊದಲನೇದಾಗಿ ಸ್ವಾಗತ ಕೋರಿಕೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ದಿನದ ಕೃತಜ್ಞತಾರಾಧನೆಯ ನಡೆಸುವ ಆಲೋಚನೆ ಉಂಟಾದಂದಿನಿಂದ ಮೊದಲುಗೊಂಡು ಈವರೆಗೂ ಎಲ್ಲಾ ಸಿದ್ಧತೆ ಕಾರ್ಯಗಳನ್ನು ಆಶೀರ್ವದಿಸಿ ನಾವೆಲ್ಲರೂ ಇಲ್ಲಿ ಕೂಡಿ ಬರುವ ಹಾಗೆ ಮಾಡಿದ ಸಹಾಯಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ತಂದೆ ದೇವರಾದ ಯೆಹೋವನಿಗೆ, ಆತನ ಕುಮಾರನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಈ ಕೃತಜ್ಞತಾ ಆರಾಧನೆಗಾಗಿ ಇಲ್ಲಿ ಕೂಡಿ ಬಂದಿರುವ ಸಹೋದರ ಸಹೋದರಿಯರು ಅಂದರೆ ಕೊತ್ತಗಿರಿ ಸಭೆಯ ಹಿರಿಯರಾದಂತ ಚಂದ್ರನ್ ಮತ್ತು ಅವರು ಕೂಡ ಬಂದಿರುವಂತ ಸಹೋದರ ಸಹೋದರಿಯರು, ಡಾನ್ ಸಭೆಯಿಂದ ಬಂದಿರುವ ಸಹೋದರ ಸಭೆಯ ಹಿರಿಯರನ್ನು, ಸಹೋದರ ಸಹೋದರಿಯರನ್ನು, ಲವದೋಕಿಯ ಸಭೆಯ ಈಜಿಪುರಂ, ಅಕ್ಷಯನಗರ, ನೆಟ್ಟುಂಡಿ ಕಾಂಗ್ರೆಸ್ನಿಂದ ವಿಶೇಷ ಆಹ್ವಾನಿತರಾಗಿ ಬಂದಿರುವಂತ ಸಹೋದರ ಸಹೋದರಿಯರು, ಕೆಆರ್ಪುರಂ ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಸಹೋದರ ಸಹೋದರಿಯರು, ಸಹೋದರ ಸಿಲ್ವಸ್ಟರ್ ಅನ್ಯೋನ್ಯತೆಯಲ್ಲಿರುವ ಟಿಸಿಎಂ ಪಾಳ್ಯದ ಸಭೆಯ ಸಹೋದರ ಸಹೋದರಿಯರು, HBR ಲೇಔಟ್ ಕಾಲಿನ್ಸ್ ಮತ್ತು ಷಣ್ಮುಗಂ ಅನ್ಯೋನ್ಯತೆಯಲ್ಲಿರುವ ಸಹೋದರ ಸಹೋದರಿಯರು, ಶೆಫರ್ಡ್ ಸ್ಯಾಂಕ್ಚುರಿ ಸಭೆಯ ಸಹೋದರ ಸಹೋದರಿಯರು, ಲಿಂಗರಾಜಪುರಂ ಸಭೆಯ ಸಹೋದರ ಮುತ್ತು ಕ್ರಿಸ್ಟಫರ್ ಅನ್ಯೋನ್ಯತೆಯಿರುವ ಸಹೋದರ ಸಹೋದರಿಯರು, ಸಹೋದರ ಪ್ರಕಾಶ್ ರವರ ಅನ್ಯೋನ್ಯತೆಯಿರುವ ಕಾಚರಕ್ನಳ್ಳಿ ಇಲ್ಲಿರುವಂತಹ ಸಭೆಯ ಸಹೋದರ ಸಹೋದರಿಯರು ಮತ್ತು ಬೆಂಗಳೂರು ಸತ್ಯವೇದ ವಿದ್ಯಾರ್ಥಿಗಳ ಸಭೆಯಿಂದ ವಿಶೇಷ ಆಹ್ವಾನಿತರಾಗಿ ಬರುವಲ್ಲಿರುವ ಸಹೋದರ ಸಹೋದರಿಯರು, ಸಹೋದರ ರಾಜು ಅನ್ಯೋನ್ಯತೆಯಿರುವಂತಹ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಸಹೋದರ ಸಹೋದರಿಯರು ಮತ್ತು ಸಹೋದರ ಅಬ್ರಾಮ್ ದೇವರಾಜ್ ಅವರ ಅನ್ಯೋನ್ಯತೆಯಿರುವಂತ ಪ್ರತಿಷ್ಠಿತ ಸಹೋದರ ಅಲೆಕ್ಸಾಂಡರ್ ಮನೆಯಲ್ಲಿ ಕೂಡುವಂತ ಸಹೋದರ ಸಹೋದರಿಯರು, ತಾವರೆಕೆರೆ ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಹಿರಿಯರು ಮತ್ತು ಸಹೋದರ ಸಹೋದರಿ, ಮತ್ತಿಕೆರೆ ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಸಹೋದರ ಸಹೋದರಿಯರು, ಮೈಸೂರು ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಹಿರಿಯರು ಮತ್ತು ಸಹೋದರ ಸಹೋದರಿಯರು, ಮೈಸೂರಿನ ಜೀವನ್ ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಸಹೋದರ ಸಹೋದರಿಯರು, ಮೈಸೂರಿನ ಥಾಮಸ್ ಸಹೋದರ ಅನ್ಯೋನ್ಯತೆಯಿರುವ ಸಹೋದರ ಸಹೋದರಿಯರು, ಚಿಕ್ಕಮಗಳೂರಿನಿಂದ ಬಂದಿರುವಂತ ಸತ್ಯವೇದ ವಿದ್ಯಾರ್ಥಿ ಸಭೆಯ ಸಹೋದರ ಸಹೋದರಿಯರು, ಬೇಲೂರಿನ ಸತ್ಯವೇದ ವಿದ್ಯಾರ್ಥಿ ಸಹೋದರ ಸಹೋದರಿಯರು, ನಾಗನಹಳ್ಳಿ ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಸಹೋದರ ಸಹೋದರಿಯರು ಮತ್ತು ತುಮಕೂರು ಸತ್ಯವೇದ ವಿದ್ಯಾರ್ಥಿಗಳ ಸಭೆಯ ಸಹೋದರ ಸಹೋದರಿಯರು, ಇವರೆಲ್ಲರನ್ನ ಮಾತ್ರಲ್ಲದೆ ಇವರ ಜೊತೆ ಬಂದಿರುವಂತ ಅವರ ಕುಟುಂಬದವರು ಮತ್ತು ಮಿತ್ರರನ್ನು ಅಲ್ಲದೆ ಮೇಲೆ ಹೇಳದೆ ಬಿಟ್ಟಿರುವ ಸಹೋದರ ಸಹೋದರಿ ಇದ್ದಲ್ಲಿ ಅವರೆಲ್ಲರನ್ನು ನಾನು ಪರಲೋಕದ ನಮ್ಮ ತಂದೆ ದೇವರಾದ ಯೆಹೋವನ ಹೆಸರಿನಲ್ಲಿ, ಆತನ ಕುಮಾರನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಕೃತಜ್ಞತಾ ಆರಾಧನೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಈ ಕೆಳಗಿನ ಕೆಲವು ವಾಕ್ಯ ಭಾಗಗಳನ್ನು ಸ್ಮರಿಸುವುದರ ಮೂಲಕವಾಗಿ ನಾವು ಒಬ್ಬನೇ ಸತ್ಯ ದೇವರಾದ ಯೆಹೋವನನ್ನು, ಆತನ ಪ್ರಿಯ ಕುಮಾರನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವುದಕ್ಕಾಗಿ ಕೃತಜ್ಞತಾ ಪೂರ್ವಕವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಡು. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ದೇವರು ಆಕಾಶದಲ್ಲಿದ್ದಾನೆ, ನೀನು ಭೂಮಿಯಲ್ಲಿ. ಪ್ರಸಂಗಿ 5:1. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವರಿಗೆ ಆಶೀರ್ವಾದ. ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನು ಆಶೀರ್ವದಿಸುತ್ತೇವೆ. ಬನ್ನಿರಿ, ನಮ್ಮ ಯೆಹೋವನಿಗೆ ಸಾಷ್ಟಾಂಗವಾಗಿ ಆರಾಧಿಸೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಡಿಗಳು ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡಬಿಡಿರಿ. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೆ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ. ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅವು ಅಸಂಖ್ಯಾತವಾಗಿ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ.
ನಿನ್ನ ನಂಬಿಗಸ್ತಿಕೆಯು ವೇಗವಾದ ಮಾರ್ಗಗಳನ್ನು ಮುಟ್ಟುತ್ತದೆ. ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು ಮಹಾಸಾಗರದಂತೆಯೂ ಇವೆ. ಯೆಹೋವನೇ, ನೀನು ಮೃಗಗಳನ್ನು ಸಂರಕ್ಷಿಸಿ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸುವ ದೇವರು ಆತನೇ. ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ಆತನು ನಮ್ಮನ್ನು ಜೀವದಿಂದುಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತದೆ. ನಿನ್ನ ಸತ್ಯಸಂಧತೆಯು ದೊಡ್ಡದು. ಈ ಮಾತುಗಳ ಮೂಲಕವಾಗಿ ಮುಂದಿನ ಕಾರ್ಯಕ್ರಮಗಳ ನಡೆಸುವಿಕೆಗಾಗಿ ನಾನು ಸಹೋದರ ನಾಗರಾಜರವರಿಗೆ ಇದನ್ನು ಒಪ್ಪಿಸಿಕೊಡುತ್ತೇನೆ. ಯೆಹೋವನ ಆಲಯದ ಅಂಗಳದಲ್ಲಿ ಕಳೆದ ಒಂದು ದಿನವೂ ಇತರ 1000 ವರ್ಷಗಳಿಗಿಂತಲೂ ಉತ್ತಮವಾಗಿಯೇ ಎಂಬ ಭಕ್ತನಾದ ದಾವೀದನ ಅನುಭವ ಎಲ್ಲರಿಗೂ ಉಂಟಾಗುವಂತೆ ದೇವರು ಅನುಗ್ರಹಿಸಿದ ಆರಿಸಿದ. ಸ್ವಾಗತವನ್ನು ಕೋರಿದ ಸಭೆಯ ಹಿರಿಯರಿಗೆ ಸಭೆಯ ಪರವಾಗಿ ವಂದನೆಗಳನ್ನು ಹೇಳುತ್ತಾ, ಈ ಮೊದಲನೇ ಭಾಗವನ್ನ ನಾವು ಪ್ರಾರಂಭಿಸುವ ಹಾಗೆ ಆಡ್ತಕ್ಕಂಥ ಕನ್ನಡ ಹಾಡನ್ನು ಆಡಿಕೊಳ್ಳುವುದರ ಮೂಲಕವಾಗಿ ಈ ಒಂದು ಮೊದಲನೇ ಭಾಗವನ್ನ ಪ್ರಾರಂಭ ಮಾಡೋಣ. ಓ ಬನ್ನಿ ಹಿರಿಯ ಕಿರಿಯರೇ
ಸಭಿಕರು ಕುಳಿತುಕೊಳ್ಳುವಂತ ಕೇಳಿ. ಮೊದಲನೇದಾಗಿ ನಾವು ಓದುವುದಕ್ಕೆ ಆರಿಸಿಕೊಂಡಂತ ಕೀರ್ತನೆ ಪಾರಾಯಣ, Psalms 34th ಚಾಪ್ಟರ್. ಕೀರ್ತನೆ ಪಾರಾಯಣ 34ನೇ ಕೀರ್ತನೆ ಪೂರ್ತಿಯಾಗಿ ನಮ್ಮ ಮಧ್ಯೆ ಇರ್ತಕ್ಕಂಥ ಹಿರಿಯರಾದಂತಹ ಸಹೋದರ ಮೂರ್ತಿಯು ಮುಂದೆ ಬಂದು ಓದುವಂತ ಕೇಳಿಕೊಳ್ಳುತ್ತೇವೆ. A reading from Book of Psalms, chapter 34, verse 1 to 22. Let us listen to the word of God. The happiness of those who trust in God. I bless the Lord at all times. His praise shall continually be in my mouth. My soul shall make its boast in the Lord. The humble shall hear of it and be glad. Oh, magnify the Lord with me, and let us exalt his name together. I sought the Lord, and he heard me, and delivered me from all my fears. They looked to him and were radiant, and their faces were not ashamed. This poor man cried out, and the Lord heard him, and saved him out of all his troubles. The angel of the Lord encamps all around those who fear him, and delivers them. Oh, taste and see that the Lord is good. Blessed is the man who trusts in him. Oh, fear the Lord, you his saints. There is no want to those who fear him. The young lions lack and suffer hunger, but those who seek the Lord shall not lack any good thing. Come, you children, listen to me. I'll teach you the fear of the Lord. Who is the man who desires life and loves many days that he may see good? Keep your tongue from evil and your lips from speaking ill. Depart from the evil and do good. Seek peace and pursue it. The eyes of the Lord
are on the righteous, and his ears are open to their cry. The face of the Lord is against those who do evil, to cut off the remembrance of them from the earth. The righteous cry out, and the Lord hears and delivers them out of all their trouble. The Lord is near to those who have a broken heart, and saves such as have a contrite spirit. Many are the afflictions of the righteous, but the Lord delivers him out of them all. The gods, all his bones, and not one of them is broken. Evil shall slay the wicked, and those who hate the righteous shall be condemned. The Lord redeems the soul of his servant, and none of those who trust in him shall be condemned. Amen. ಈ ಕೃತಜ್ಞತಾ ಸ್ತುತಿಯ ಆರಾಧನೆಯನ್ನ ಪ್ರಾರಂಭ ಪ್ರಾರ್ಥನೆಯಾಗಿ ನಮ್ಮ ಮಧ್ಯೆ ಇರ್ತಕ್ಕಂಥ ಹಿರಿಯ ಸಹೋದರಾದಂತ ಆಕಾಶ್ ರಂಜನ್ ಮುಂದೆ ಬಂದು ಪ್ರಾರ್ಥಿಸುತ್ತೆ ಹೇಳಿಕೊಂಡು ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗದಲ್ಲಿ ಆರಾಧನೆ. ತಂದೆ ದೇವರಾದ ಯೆಹೋವನೇ, ಕೃಪೆಯಿಂದ ಐಶ್ವರ್ಯವುಳ್ಳವನು, ನೀತಿವಂತನು, ರೂಪವಾಗಿರ್ತಕ್ಕಂಥ ತಂದೆ ದೇವರೇ, ನಿನ್ನ ನಾಮವನ್ನು ಸಂಕೀರ್ತಿಸಿದ್ದು ನನ್ನ ಕೊಂಡಾಡುವುದು ಅದ್ಭುತವೂ ಮಾನ್ಯವೂ ಆಗಿದೆ ಎಂದು ಅರಿತವರಾಗಿ ಇಗೋ ಸ್ವಾಮಿ, ನೀನು ನಮಗೆ ಮಾಡುವ ಎಲ್ಲ ಉಪಕಾರಗಳನ್ನು ಆಶೀರ್ವಾದಗಳನ್ನು ನಿನಗೆ ವಿನಯಪೂರ್ವಕವಾಗಿ ಹೃದಯದಿಂದ ನಮ್ಮ ಕೃತಜ್ಞತೆಗಳನ್ನು ಕೂಡಿಸುತ್ತೇವೆ. ಯೆಹೋವನು ಒಂದಾಗಿ ಎಂಬುದಾಗಿ ನಿನ್ನ ವಾಕ್ಯ. ತಂದೆ ದೇವರೇ, ಅನೇಕ ಸ್ಥಳಗಳಿಂದ ನಿನ್ನ ಎಲ್ಲಾ ಭಕ್ತರು ಸಹೋದರಿಯರು ಈ ಒಂದು ಸ್ಥಳದಲ್ಲಿ ಒಂದು ದೊಡ್ಡ ಸಭೆಯಾಗಿ ತಂದೆ ದೇವರೇ, ನಿನ್ನ ಪವಿತ್ರ ನಮ್ಮ ಬಗಲು ಕೃತಿಗಳಿಂದ ದಯವಿಟ್ಟು ಅವುಗಳನ್ನು ಅಂಗೀಕರಿಸಿ ಸ್ವಾಮಿ, ಕಳೆದ ವರ್ಷವೆಲ್ಲ ನಮ್ಮ ಪರಾಮೃತ ನಮ್ಮೆಲ್ಲರ ಜೀವನದಲ್ಲಿ ನಾವು ಪಟ್ಟೊಂದು ವರ್ಷವನ್ನು ನೋಡು ಮಾಡುವ ಹಾಗೆ ಮಾಡಿ ಕಳೆದ ವರ್ಷ ನಮಗೆ 87 ಗಂಟಾಂತರ ಮಾಡಿ ನಮ್ಮ ಕಾಲುಗಳು ನಾವು ನಿನ್ನ ನಂಬಿಕೆ ಬಿದ್ದು ಹೋಗಲು ಹಾಗೆ ಸಂಸ್ಥೆಗಳು ನೀನು ಮಾಡುತ್ತಕ್ಕಂಥ ನಮ್ಮ ಉಪಕಾರಗಳನ್ನು ಬೆಳೆಸಿಕೊಡುತ್ತಾರೆ. ಹೌದು ಸ್ವಾಮಿ, ದಯಾಮೆ ದೀರ್ಘ ಶಾಂತನೂ ಆಗ್ತಾ ದೇವರಾಗಿ ನೀನು ಕೈ ತೆರೆದು ನೀಡಿದ ಎಲ್ಲ ಜೀವಿಗೂ ಕೂಡ ಸಂತೋಷ ನಮ್ಮನ್ನು ಕೂಡ ತಂದು ದೇವರೇ, ನಮ್ಮ ಎಲ್ಲಾ ಅಗತ್ಯಗಳನ್ನು ನಮಗೆ ಅನುಕರಿಸಿ ಸ್ವಾಮಿ ನಮ್ಮನ್ನು ಪರಾಮರಿಸಿ ತಂದೆ ದೇವರೇ, ನೀನು ಮಹೋನ್ನತಗಳಲ್ಲಿ ವಾಸ ಮಾಡುತ್ತ ದೇವರಾಗಿ ನೀನು ನಿನ್ನ ಸ್ನಾನವಾದ ಪರಲೋಕವಾಗಿ ತಂದೆ ದೇವರೇ, ಚೀನ ಮನವನ್ನು ಆತನಲ್ಲಿ ಕಿತ್ತುಕೊಂಡು ಆತನ ತೆಗೆದುಕೊಂಡು ಮನಸ್ಸನ್ನು ಮಾಡ್ತಕ್ಕಂಥ ಕರುಣಾ ಸಾಗರ ಆದ ಕಾರಣ ತಂದೆ ದೇವರೇ, ಎಲ್ಲ ಉಪಕಾರ ನಾವು ನಿನಗೆ ಪೂರ್ವವಾಗಿ ಸ್ವಾಮಿ, ನಾವು ಈ ಗಳಿಗೆ ನಿಂತಿರುವುದಕ್ಕೆ ಕರುಣೆ ಮಾಡುತ್ತಾ ಸ್ವಾಮಿ, ಈ ಏಜಿನ ಎಲ್ಲ ಉಪಕಾರಗಳಿಗೆ ಬದಲಾಗಿ ಆದ ಕಾರಣ ತಂದೆ ದೇವರೇ, ನಡೆಯತಕ್ಕಂಥ ಈ ಒಂದು ವಿಶೇಷವಾದಂತಹ ಆರಾಧನೆ ಪರ್ಯಂತ ಇನ್ನು ಮುಖಪ್ರಶಂಸೆಗಾಗಿ ನಾವು ಸ್ವಾಮಿ ಆರಾಧನೆ ನಮ್ಮ ಕೈ ನಡೆಸಿ ನಡೆಯತಕ್ಕಂಥ ಪ್ರತಿಯೊಂದು ಆರಾಧನೆ ಭಾಗಗಳು ಸ್ವಾಮಿ ಸಂಕೀರ್ತಗಳಾಗಿರ್ಬೋದು, ಉಪನ್ಯಾಸಗಳಾಗಿರ್ಬೋದು, ಪ್ರಾರ್ಥನೆಗಳಾಗಿರ್ಬೋದು
ತಂದೆ ದೇವರೇ, ಅದೆಲ್ಲವೂ ಕೂಡ ಇನ್ನೊಂದು ನಾಮವಾಗಿ ಬೇಕಾದ ಸಹಾಯ ತಂದೆ ದೇವರೇ, ನಿನ್ನ ವಾಕ್ಯಗಳನ್ನು ನಿನ್ನ ಭಕ್ತಗಳ ಮೇಲೆ ಅವರನ್ನು ನಿನ್ನ ಪರಿಶುದ್ಧಾತ್ಮಕ ಅವರನ್ನು ಕಾಂತವಾಗಿ ನೀನೇ ಅವರನ್ನು ಮಾತನಾಡಿ ಆ ನಿನ್ನ ವಾಕ್ಯಗಳನ್ನು ನಾವು ಕೂಡ ಅದನ್ನು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಆಶೀರ್ವಾದ ಹಾಗೆ ಮಾಡಿ ನಮ್ಮೆಲ್ಲರೂ ಕೂಡ ಆಶೀರ್ವಾದ ತಂದೆ ದೇವರೇ, ಆರಾಧನೆಗೆ ಪ್ರತಿಯೊಬ್ಬ ಮತ್ತು ತಂದೆ ದೇವರೇ, ಒಂದು ವೇಳೆ ಆರಾಧನೆಗೆ ಕಂಡು ದಯವಿಟ್ಟು ಅವರು ತಂದೆ ದೇವರೇ ನಮ್ಮನ್ನು ತಂದೆ ದೇವರೇ ಮತ್ತೊಂದು ಆವತ್ತು ಈ ಆರಾಧನೆ ಪರ್ಯಂತ ಕಂಪನಿಗಾಗಿ ನಾಮದಲ್ಲಿ ಎರಡನೆಯದಾಗಿ ನಾವು ನಾವು ಮೊದಲನೇ ಭಾಗದ ಧ್ಯಾನಕ್ಕೆಂದು ಆರಿಸಲ್ಪಟ್ಟಂತ ಸತ್ಯವೇದ ವೇದ ಭಾಗ ಮತ್ತಾಯನ ಬರೆದ ವಾರ್ತೆ 28ನೇ ಅಧ್ಯಾಯ ವಚನ 19. Matthew chapter 28 verse 9. ಅದು ಈ ರೀತಿಯಾಗಿ ಬರುತ್ತೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿ ನಾನು ನಿಮಗೆ ಆಜ್ಞಾಪಿಸುತ್ತೇನೆಂದ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿ. ಈ ಒಂದು ವಿಷಯದ ಅರ್ಥದಲ್ಲಿ ಅನ್ಯ ಜನಾಂಗದವರಿಗೆ ದೇವರ ಕರುಣೆ ಎಂಬತಕ್ಕಂಥ ಗಾಡ್ಸ್ ಪಿಟಿ ವಾದ ಎಂಬತಕ್ಕಂಥ ವಿಷಯದ ಶೀರ್ಷಿಕೆಯಲ್ಲಿ ಎಚ್ಎಲ್ ಭಾಗದಿಂದ ಬಂದಿರತಕ್ಕಂಥ ಸಹೋದರ ಪ್ರಭು ಅವರು ದೇವರ ಸಂದೇಶ ಮುಗಿಸುವಂತೆ ಕರ್ತನಲ್ಲಿ ತಂದೆಯಾದರು ನಮಗೆ ಇನ್ನೊಂದು ದಿವಸವನ್ನು ಒದಗಿಸಿ ಅವರಿಗೆ ಈ ಪಾಠದ ವಚನವನ್ನು ಓದೋಣ. ನಾವು ಅದರಿಂದ ನಮ್ಮ ಪಾಠವನ್ನು ಪ್ರಾರಂಭ ಮತ್ತೆಯು ಬರೆದ ಸುವಾರ್ತೆ ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ.
ಸುವಾರ್ತೆ ಆಗಿರ್ಬೇಕು. ಆವಾಗ ಸುವಾರ್ತೆಯಾಗಿ ನಾವು ಏನೇನು ವಿಷಯವನ್ನು ಗಮನಿಸುವ ಪಾಠದಲ್ಲಿ ನಾವು ಕೂಡಲೇ ನಮ್ಗೆ ಏನು ಒಂದು ಚಿತ್ರ ಬರೋದಂದ್ರೆ ಒಂದು ರೈತವಾದ ಮೀನು ಅದ್ರ ಒಳಗಡೆ ಜೋಳನ್ನು 3 ದಿವಸ ಒಳಗಡೆ ಇದ್ರು ಅಂತ ಒಂದು ವಿಷಯ. ಸೊ ಇದು ಚಕವಾದ ಕಥೆ, ಒಂದು ಥ್ರಿಲ್ಲಿಂಗ್ ಸ್ಟೋರಿ ಅಂದ್ರೆ ಯಾಕಂತ ಹೇಳಿದ್ರೆ ಇದರಲ್ಲೇನೆ ನಮಗೆಲ್ಲಾ ವಿಷಯಗಳನ್ನು ದೇವರು ಅಡಗಿಸಿಟ್ಟಿದ್ದಾರೆ. ಏನಾಗಟ್ಟಿದ್ದಾರೆ, ಒಂದು ಕ್ರಿಸ್ತನ ರಿಸರ್ವೇಷನ್ ಒಂದು ಬ್ಲೂ ಪ್ರಿಂಟ್ ಆಗಿ ನೀಲೆ ನಕ್ಷೆವಾಗಿ ದೇವರು ನಮಗೆ ಇಟ್ಟಿದ್ದಾರೆ ಆ ಪಾಠದಲ್ಲಿ. ಇದು ಮಾತ್ರ ಅಲ್ಲ, ಅನೇಕ ಪಾಠದಲ್ಲೂ ಕೂಡ ದೇವರು ಇದರಲ್ಲಿ ಇಟ್ಟಿದ್ದಾರೆ. ಬಟ್ ಈ ಪಾಠದ ಒಳಗಡೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ವಿಷಯಗಳನ್ನು ನಾವು ಹಾಗಾದ್ರೆ ನಾವು ಎಲ್ಲರೂ ಕೂಡ ಆ ಮೀನಿನ ಒಂದು ಕುತೂಹಲದಿಂದ ನಾವು ಶುರು ಮಾಡೋಣ. ಎಲ್ರಿಗೂ ಕೂಡ ಏನು ಅಂತ ಹೇಳಿದ್ರೆ, ಯೋನನು ಆ ಮೀನಿನ ಹೊಟ್ಟೆದಲ್ಲಿ 3 ದಿವಸ ಹೇಗಿರ್ಬೋದು, ಅದು ಮಾತ್ರ ಅಲ್ಲ ಇಲ್ಲಿರೋ ಕತೆ. ಅದರಲ್ಲಿ ಸಾಂಕೇತಿಕವಾದ ವಿಷಯಗಳು ಸುಮಾರು ಎಂಬ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾಗ್ಲೇ ನಾವು ನೋಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಮೀನು ಅದರೊಳಗಡೆ ಯಾವ ರೀತಿಯಾಗಿ ಒಂದು ಮನುಷ್ಯ ಇರ್ಬೋದು, ಇದು ಕಥೆಯಲ್ಲ, ಒಂದು ಕಟ್ಟುಕತೆ ಅಂತ ಎಲ್ಲ ಹೇಳ್ತಾರೆ. ಆ ರೀತಿಯಾಗಿ ಈ ಲೋಕದಲ್ಲಿ ಎಲ್ಲರೂ ವಿಚಾರಣೆ ದೇವರ ಒಂದು ದೇವಾಲಯದಲ್ಲಿ ಒಂದು ದೊಡ್ಡ ಮೀನನ್ನು ಇದಕ್ಕೋಸ್ಕರ ಮಾಡಿ ಎಲ್ಲ ಪರಿವರ್ತನೆ ಎಂಬ ಒಂದು ದೊಡ್ಡ ಯೋಜನೆಯಲ್ಲಿ ಅವರು ದೊಡ್ಡ ಮೀನನ್ನು ಮಾಡಿದ್ರು. ಈ ಸೈಂಟಿಫಿಕಲಿ ವಿಶ್ಲೇಷಣೆ ಅನಾಲಿಸಿಸ್ ಮಾಡಿ ಮೀನನ್ನು ಇದನ್ನ ನನಗೆ ಕ್ಲಿಯರ್ ಆಗಿ ಉಲ್ಲೇಖನ ಮಾಡಿದ್ದಾರೆ. ಆ ರೀತಿಯಾಗಿ ನೋಡಿದ್ರೆ ಈ ಮತ್ತೆಯು ಬರೆದ ಸುವಾರ್ತೆ 12ನೇ ಅಧ್ಯಾಯದ 31-40 ಖುದ್ದಾಗಿ ನಮ್ಮ ಯೇಸು ಸ್ವಾಮಿ ಇದರ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಇನ್ನೂ ವಿಶ್ವಾಸ ಅಧಿಕವಾಗಿ ಆಗ್ಬೇಕು. ಸೊ ಈ ಮೂಲಕವಾಗಿ ಈ ಪಾಠ ಹೋಗೋಣ ಸಿಸ್ಟರ್. ಮತ್ತೆಯು 12th ಚಾಪ್ಟರ್ 39 ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ.
ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ, ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ಯೇಸು ಸ್ವಾಮಿ ಇದನ್ನ ಹೋಲಿಕೆ ಮಾಡಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಕೂಡ ಅದೇ ತರ ನಾನು ಏನ್ ಮಾಡ್ಬೇಕು ಅಂದ್ರೆ 3 ದಿವಸ ಗರ್ಭದೊಳಗಡೆ ನಾನು ಇರ್ಬೇಕು, ಅದಾದ ನಂತರ ಏನ್ ಮಾಡ್ಬೇಕು, ಪುನರುತ್ಥಾನ ಆಗ್ಬೇಕು ಎಂಬ ವಿಷಯ ಅವ್ರಿಗೆ ಹೇಳ್ಬೇಕಾದ್ರೆ ಅದರಲ್ಲಿ ಎಷ್ಟೊಂದು ಪವರ್ ಇದೆ ಅಂತ ನಾವು ತಿಳ್ಕೊಂಡು ಈ ಸಾಂಕೇತಿಕವಾದ ವಿಷಯ, ಸೈಂಟಿಫಿಕ್ ಆಗಿರೋ ವಿಷಯಗಳನ್ನೆಲ್ಲ ಪಕ್ಕದಲ್ಲಿ ಇಟ್ಟು ನಾವೇನ್ ಮಾಡ್ಬೇಕಂದ್ರೆ ದೇವರ ದಯ, ದೇವರ ವಿಶ್ವಾಸ ಮೇಲೆ ಈ ಪಾಠದೊಳಗಡೆ ನಾವು ಹೋಗ್ಬೇಕು ಎಂಬ ವಿಷಯವನ್ನು ಈ ಲೇಖಕರು ಇಲ್ಲಿ ಬರೀತಾರೆ. ಸೊ ಇದಾದ ನಂತರ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪಾಠದೊಳಗಡೆ ಈ ಘಟನೆ ಒಂದು ಪಾಠದೊಳಗಡೆ ಸುಮಾರು ಸಾಂಕೇತಿಕವಾದ ವಿಷಯಗಳಿವೆ, ಸೈನ್ಸ್ ಇದೆ, ಅದರಲ್ಲಿ ಅರ್ಥಗಳಿದೆ. ಆ ಒಂದೊಂದಾಗಿ ಅರ್ಥಗಳನ್ನು ನಾವು ನೋಡ್ಕೋಬೇಕು. ಸೊ ಮೊದಲನೇದಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೊಡ್ಡ ಮೀನನ್ನ ಈ ಕಾರ್ಯಕ್ಕೋಸ್ಕರ ದೇವರು ಏನ್ ಮಾಡ್ತಾರೆ, ಸೃಷ್ಟಿ ಮಾಡಿರ್ತಾರೆ. ಅದೇನೋ ಒಂದು ಇದನ್ನ ಬಂದ್ಬಿಟ್ಟು ಒಂದು ಕಟ್ಟುಕತೆ ತರ ಇಲ್ಲ, ಇದು ಒಂದು ನಿಜವಾದ ನಡೆದ ಒಂದು ಘಟನೆ ಎಂಬ ವಿಶ್ವಾಸವನ್ನು ನಾವು ತರಬೇಕು. ಎರಡನೇದಾಗಿ ಇದರಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿನ ವಿಷಯ 3 ದಿವಸ ಅವರು ಭೂಗರ್ಭದಲ್ಲಿ ಇರುವ ವಿಷಯಗಳು ಕ್ಲಿಯರ್ ಆಗಿ ಬಂದಿದೆ. ಆಮೇಲೆ ರಿಸರ್ವೇಷನ್ ಕೂಡ ಇಟ್ಟಿದ್ದಾರೆ. ಸೊ ನಮ್ಮ ವಿಶ್ವಾಸ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ, ಇದೆ ಆಲ್ರೆಡಿ ನಮ್ಗೆ ವಿಶ್ವಾಸ ಇದೆ. ಸತ್ಯ ವೇದದ ಮೂಲಕ ನಮ್ಗೆ ಏನ್ ವಿಶ್ವಾಸಗಳಿದೆ ಅಂತ ಹೇಳಿದ್ರೆ, ನಮ್ಮ ಯೇಸು ಸ್ವಾಮಿಯ ಮೂಲಕ ಮಾತ್ರ ನಮಗೆ ದೈವಿಕವಾದ ಒಂದು ಬೆಳಕು ನಮಗೆ ಬಂದಿದೆ. ದೈವಿಕವಾದ ಬೆಳಕು ಏನಾಗಿದೆ ಅಂತ ಹೇಳಿದ್ರೆ, ಈ ಸುವಾರ್ತೆಯ ಕಾಲದಲ್ಲಿ ಮಾತ್ರ ಅದು ಬಂದಿದೆ ಎಂಬ ನಮಗೆ ಒಂದು ವಿಶ್ವಾಸ ತುಂಬಾ ಸ್ಟ್ರಾಂಗ್ ಆಗಿರೋದು ನಮಗೆ ಎಲ್ಲ ವಿಶ್ವಾಸ ಇದೆ. ಎರಡನೇದಾಗಿ ಈ ಹೆಸರು ಬಿಟ್ರೆ ಈ ಲೋಕದಲ್ಲಿ ಬೇರೆ ಯಾವ ಹೆಸರು ಇಲ್ಲ. ಯಾಕಂತ ಹೇಳಿದ್ರೆ, ಈ ಒಂದು ದೈವಿಕವಾಗಿರುವ ಬೆಳಕು ಫಸ್ಟ್ ಚೊಚ್ಚಲ ಮಕ್ಕಳಿಗೆ ಕೊಟ್ಟು, ಅದಾದ ನಂತರ ಈ ಕಂಪ್ಲೀಟ್ ಲೋಕದಲ್ಲಿ ಇರುವ ಎಲ್ರಿಗೂ ಕೊಡೋ ಒಂದು ವಿಷಯದಲ್ಲಿ ದೇವರು ಪ್ರಾರಂಭ ಮಾಡೋದು, ಅದನ್ನ ಬಂದ್ಬಿಟ್ಟು ಅವರು ಮಗನ ಕೊಡ್ತಾರೆ ಮಾತ್ರ. ಆಕ್ಟ್ಸ್ 4th chapter 12th verse ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಈ ಇರುವ ಪುಸ್ತಕದಲ್ಲಿರುವ ಅಂಡರ್ ದ ಹೆವನ್ ಬೇರೆ ಯಾವ ಹೆಸರು ಇದಕ್ಕೆ ಸರಿ ಬರಲ್ಲ. ಒಂದೇ ಒಂದು ಹೆಸರು ನಮಗೆ ಬರ್ಬೇಕು ಅಂತ ಹೇಳಿದ್ರೆ, ಅದು ಯಾರ ಹೆಸರು ಅಂತ ಹೇಳಿದ್ರೆ ಯೇಸು ಸ್ವಾಮಿ. ನಾವು ಇದರಲ್ಲಿ ತಿಳ್ಕೊಂಡು ಒಂದು ಪರಿವರ್ತನೆಯನ್ನು ನಾವು ಕಂಡು, ಪರಿವರ್ತನೆ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ನಾವು ಸತ್ಯ ಒಳಗಡೆ ಬರೋ ಮುಂಚೆ ನಾವು ಯಾವ ರೀತಿಯಾಗಿ ಇದ್ವಿ ಅಂತ ಹೇಳಿದ್ರೆ, ಈ ಭೂಲೋಕದಲ್ಲಿ ಸುಮಾರು ಹೆಸರುಗಳನ್ನು ತಗೊಂಡು ಇಲ್ಲ, ಆದ್ರೆ ನಮ್ಮ ತಂದೆಯ ದೇವರು ಇದರಲ್ಲಿ ದೈವಿಕವಾದ ತಿಟ್ಟದಲ್ಲಿ ನನ್ನ ಮಗನದು ಪಾತ್ರ ತುಂಬಾ ಇದೆ ಅಂತ ಹೇಳಿ, ಅವರು ಯಾವ ರೀತಿಯಾಗಿ ವಿಧೇಯತೆಯಿಂದ ಅವರ ತಂದೆಗೆ ವಿಧೇಯತೆಯಾಗಿ ಅವರ ತಂದೆಗೆ ಮೆಚ್ಚುಗೆ ಆದಂತ ಕೆಲಸವನ್ನು ಮಾಡಿ ರಾನ್ಸಮ್ ಸ್ಯಾಕ್ರಿಫೈಸ್ ಈಡುಬಡಿಯನ್ನು ಕೊಟ್ಟು ಕಾಪಾಡೋದನ್ನೆಲ್ಲ ನಾವು ನೋಡ್ಕೊಂಡು, ಅದನ್ನ ನಾವು ಕ್ಲಿಯರ್ ಆಗಿ ನಮ್ಮ ಮನಸ್ಸಿನ ಆಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹೆಸರು ರಿಜಿಸ್ಟರ್ ಆಗಿದೆ. ಯೇಸು ಸ್ವಾಮಿ ಬಿಟ್ರೆ ಬೇರೆ ಯಾರು ಇದಕ್ಕೆ ಅರ್ಹತೆ ಉಳ್ಳವರು ಯಾರು ಇಲ್ಲ ಎಂಬ ವಿಶ್ವಾಸ ನಮಗೆಲ್ಲ ಇದೆ. ಸೊ ತಿರ್ಗಾ ನಾವು ಪಾಠದೊಳಗಡೆ ಹೋಗೋಣ. ಯೋನನಿಗೆ ತಂದೆಯ ದೇವರು ಕೊಟ್ಟಿದ್ದ ಒಂದು ಕಾರ್ಯ ಏನು ಹೇಳಿದ್ರೆ, ನೀನು ಎಲ್ಲಿ ಹೋಗಿ ನೀನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀನು ಹೋಗಿ ಒಂದು ಮೆಸೇಜ್ ಕೊಡು. ಸೊ ಒಂದು ಮೆಸೇಜ್ ಯಾವ ಸ್ಥಿತಿ ಕೊಡ್ಬೇಕು ಅಂತ ಹೇಳಿದ್ರೆ, ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲೊಂದು ಸುವಾರ್ತೆಯನ್ನು ಸಾರಬೇಕು.
ಸುವಾರ್ತೆ ಆಗಿದೆಯಾ, ಅದು ಕೆಟ್ಟದಾಗಿದೆಯಾ ಅಂತ ಆಮೇಲೆ ನಾವು ಅದನ್ನ ಒಂದು ಯೋಚನೆ ಮಾಡಿ ನೋಡೋಣ. ಮುಖ್ಯವಾಗಿ ಅವ್ರಿಗೆ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಮೆಸೇಜ್ ನ ಪಾಸ್ ಮಾಡ್ಬೇಕು. ನಿನೆವೆ ಪಟ್ಟಣಕ್ಕೆ ಹೋಗಿ ಹೇಳ್ಬೇಕು. ಅವ್ರು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಅಲ್ಲಿರೋ ಜನಕ್ಕೆ 40 ದಿವಸದಲ್ಲಿ ನಿಮ್ಮ ಪಟ್ಟಣ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಡಿಸ್ಟ್ರಾಯ್, ನಾಶ ಮಾಡ್ತಾರೆ ಎಂಬ ವಿಷಯ ದೇವರೇ ಹೇಳಿದ್ದಾರೆ ಎಂಬ ವಿಷಯ ಅವ್ರಿಗೆ ಹೋಗಿ ಅವರು ಸಾರ್ಬೇಕು. ಅದು ಸುವಾರ್ತೆವಾಗಿ ಇತ್ತ ಅಂತ ಕೇಳಿದ್ರೆ ಇಲ್ಲ, ಆದ್ರೆ ಅವ್ರು ಹೋಗಿ ಸಾರ್ಬೇಕು. ಇವ್ರದ್ದು ಪ್ರವಾದಿ ಕೆಲಸ. ಯೋಹಾನನು ಏನಾಗಿದ್ದಾನ? ಯೋನನು ಒಂದು ಪ್ರವಾದಿಯಾಗಿದ್ದ. ಪ್ರವಾದಿಯಾಗಿದ್ರೆ ಮೊಟ್ಟ ಮೊದಲನೇ ವಿಷಯ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ರೀತಿಯಾಗಿ ಒಂದು ಕೆಲಸ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಮರುವಾಗಿ ಯೋನಾನನ್ನು ಏನ್ ಯೋಚನೆ ಮಾಡಿ ಅವರು ನಿನೆವೆ ಹೇಳಿದ್ರೆ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಾರ್ಷೀಷ್ ಎಂಬ ಒಂದು ಪಟ್ಟಣಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ದೇವರು ಮಾಡ್ತಕ್ಕಂಥ. ಏನಕ್ಕೆ ಅಂತ ಹೇಳಿದ್ರೆ, ಈ ನಿನೆವೆ ಪಟ್ಟಣ ಅಂತ ಹೇಳಿದ್ರೆ ಏನು ಎಂಬ ವಿಷಯ ನಾವು ನಮ್ಮ ಗಮನಕ್ಕೆ ತರಬೇಕು. ಏನಕ್ಕಾಗಿ ದೇವರು ನಿನೆವೆ ಪಟ್ಟಣಕ್ಕೆ ಒಂದು ನಾಶ ಮಾಡಬೇಕು ಎಂಬ ತೀರ್ಮಾನಗೊಂಡು ಅಂತ ವಿಷಯವನ್ನು ನಾವು ತಿಳ್ಕೋಬೇಕು. ಸೊ ಅದಕ್ಕೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ನಿನೆವೆ ಪಟ್ಟಣ ಏನಾಗಿತ್ತು ಆ ಕಾಲದಲ್ಲಿ ಅಂತ ಹೇಳಿದ್ರೆ, ಒಂದು ಅಸೀರಿಯನ್ಗೆ ರಾಜಧಾನಿಯಾಗಿ ಪಟ್ಟಣ, ಅದು ತುಂಬಾನೇ ದೊಡ್ಡದಾಗಿರುವ ಇತ್ತು. ಆ ಪಟ್ಟಣದಲ್ಲಿ ತುಂಬಾ ದೊಡ್ಡದಾಗಿತ್ತು, ಐಶ್ವರ್ಯವಾಗಿತ್ತು. ಅದು ಮಾತ್ರವಲ್ಲ, ನಿನೆವೆ ಪಟ್ಟಣ ಬಂದ್ಬಿಟ್ಟು ಒಂದು ಹಿಂಸೆ, ಆಮೇಲೆ ಕ್ರೌರ್ಯ, ಆಮೇಲೆ ಪಾಪದ ಒಂದು ಮೂಲ ಕೇಂದ್ರ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇವರ ಒಂದು ಯೋಜನೆಯಲ್ಲಿ ಅವರು ತೀರ್ಮಾನ ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿನೆವೆ ಪಟ್ಟಣವನ್ನು ಡಿಸ್ಟ್ರಾಯ್ ಮಾಡಬೇಕು, ಅದನ್ನ ನಾಶ ಮಾಡಬೇಕು ಎಂಬ. ಓಕೆ, ಸೊ ಈ ನಾಶ ಮಾಡುವ ಉದ್ದೇಶ ದೇವರು ಏನಕ್ಕೆ ಅದನ್ನ ನಾಶ ಮಾಡ ಹೇಳಿದ್ರೆ, ನಮ್ಮ ಸತ್ಯವೇದದಲ್ಲಿ ಸುಮಾರು ಕಥೆಗಳಲ್ಲಿ, ಘಟನೆಗಳಲ್ಲಿ ನಾವು ನೋಡಿದ್ದೀವಿ. ನಮ್ಗೆ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ಪಟ್ಟಣಗಳನ್ನು ನಾಶ ಮಾಡೋದನ್ನು ನಾವು ಸೋದೋಮ್ ಗೊಮೋರ, ಅಮಲೇಕೈಟ್ಸ್, ಆಮೇಲೆ ನಿನೆವೆ. ಏನಕ್ಕೆ ಅಂತ ಹೇಳಿದ್ರೆ, ಆ ಪಟ್ಟಣದಲ್ಲಿ ಆ ಪಾಪ, ಆ ಹಿಂಸೆ, ಆ ಕ್ರೌರ್ಯ ಅಧಿಕವಾಗಿ ಜಾಸ್ತಿ ಹೋಗಿದ್ದ ಕಾರಣ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೇವರ ಯೋಜನೆಯಲ್ಲಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಕೊಡ್ಬೇಕು, ಕಂಟೆಂಟ್ ತರಬೇಕು. ಇದು ಬಿಟ್ರೆ ಇನ್ನ ಪಾಪ ಅಧಿಕರಿಸುತ್ತೆ ಅಂತ ಹೇಳಿ ಅವರು ಟೆಂಪ್ರವರಿ ಆಗಿ ಈ ಡಿಸ್ಟ್ರಕ್ಷನ್ ಪ್ಲಾನ್ ಮಾಡಿ ಅಂತ ಹೇಳಿದರೆ, ಇವ್ರಿಗೆ ಪರ್ಮನೆಂಟ್ ಆಗಿ ಡಿಸ್ಟ್ರಕ್ಷನ್ ಇಲ್ಲ. ನಮ್ಗೆಲ್ಲರಿಗೂ ಗೊತ್ತು. ಯಾಕಂತ ಹೇಳಿದ್ರೆ, ನಮ್ಮ ಕ್ರಿಸ್ತ ಸ್ವಾಮಿ ಯೇಸು ಸ್ವಾಮಿ ಕೊಟ್ಟ ಈಡು ಬಲಿನ ಮೂಲಕ ಇವ್ರಿಗೆಲ್ಲರಿಗೂ ಏನಿದೆ? ಪುನರ್ಜೀವ ಇದೆ ಹೇಳಿದ್ರೆ, ಆ ಒಂದು ದೊಡ್ಡ ಯೋಜನೆ, ಮಹಾ ಯೋಜನೆಯಲ್ಲಿ ದೇವರು ಏನೇನು ಚಿಂತೆ ಮಾಡ್ತಾರೆ ಅಂತ ಹೇಳಿದ್ರೆ, ಫಾರ್ ದ ಟೈಮ್ ಬೀಯಿಂಗ್ ಅದನ್ನ ಪಾಪವನ್ನು ಅಧಿಕರಿಸೋದು ಬೇಡ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಟಾಪ್ ಮಾಡೋದಕ್ಕೆ ಕ್ರಿಸ್ತನಲ್ಲಿ ರೀತಿಯಾದ ವಿಷಯ ಕೂಡ ಇದೇ ರೀತಿಯ ಇರಬಹುದು ಎಂಬ ಒಂದು ವಿಷಯವನ್ನು ಲೇಖಕರು ಇಲ್ಲಿ ಗಮನ ತರ್ತಾರೆ. ಅದೇ ರೀತಿಯಾಗಿ ನಾವು ಒಂದು ಸತ್ಯವೇದದ ಮಾನವರಾಗಿ ಇರ್ಬೇಕಾದ್ರೆ ಈ ವಿಷಯಗಳನ್ನೆಲ್ಲ ನಾವು ಗಮನಕ್ಕೆ ತಂದು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಂದೆಗೆ ವಿಧೇಯತೆಯಿಂದ ನಡ್ಕೋಬೇಕು ಎಂಬ ಒಂದು ನಾವು ಯಾವಾಗ್ಲೂ ಆ ಮನಸ್ಸಲ್ಲಿ ಅದನ್ನೇ ಇರ್ಬೇಕು. ನಮ್ಗೆ ಅದನ್ನ ಬಿಟ್ಟು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಬೇರೆ ದಾರಿಯಲ್ಲಿ ನಡಿಬಾರದು ವಿಷಯ ನಮಗೆಲ್ಲರಿಗೂ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಆಗಿದ್ದಾದ್ರೆ ಏನು, ನಿನೆವೆ ಪಟ್ಟಣದಲ್ಲಿ ಈ ಸಂದೇಶವನ್ನು ಇವ್ರು ಸಾರಿದ್ದಾರೆ. ಇವ್ರು ಹೋಗಿ ಸಾರಿದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಆಗಿದ್ದಾದ್ರೆ ಏನು ಅಂತ ಒಂದು ತಿಳುವಳಿಕೆ ನಮ್ಗೆಲ್ಲರಿಗೂ ಬರ್ಬೇಕು. ಫಸ್ಟ್ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಮೀನಿನ ಹೊಟ್ಟೆದಲ್ಲಿ ಅವ್ರು ಇದ್ದಿದ್ಮೇಲೆ
ಅವರು ಮೀನಿನ ಹೊಟ್ಟೆಯಿಂದ ಹೊರಗಡೆ ಬರ್ಬೇಕಾದ್ರೆ ನಿನೆವೆ ಪಟ್ಟಣಕ್ಕೆ ಹೋಗ್ತಾರೆ. ಹೋಗಿದ ತಕ್ಷಣ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ಅವ್ರು ವಿಧೇಯತೆ ತೋರ್ಸಲ್ಲ, ಸೆಕೆಂಡ್ ಟೈಮ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರು ಏನು ಕಾರ್ಯವನ್ನು ಅವ್ರಿಗೆ ಹೇಳಿದ್ದಾರೋ ಅದನ್ನ ಹೋಗಿ ಅಲ್ಲಿ ಅವರು ವಿಶೇಷವನ್ನು ಏನ್ ಹೇಳ್ತಾರೆ ನೋಡಿ. ಎಲ್ಲ ಆ ಪಟ್ಟಣ ತುಂಬಾ ದೊಡ್ಡದಾಗಿತ್ತು, 3 ದಿವಸ ತಗೊಂಡ್ರು ಸುತ್ತು ಹೋಗೋದಿಕ್ಕೆ. ಹೋಗಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ನಿಮ್ಮ ಪಟ್ಟಣ ಬಂದ್ಬಿಟ್ಟು ಇನ್ನ 40 ದಿವಸದಲ್ಲಿ ದೇವರು ನಿಮ್ಮನ್ನ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಹಿಂಸೆ, ಕ್ರೌರ್ಯ, ಪಾಪ ಅಧಿಕರಿಸಿರುತ್ತೆ, ಅದರಿಂದ ನಿಮ್ಮನ್ನ ನಾಶ ಮಾಡ್ತಾರೆ ಎಂಬ ವಿಷಯ ಅವ್ರು ಹೇಳ್ತಾರೆ. ಹೇಳ್ಬೇಕಾದ್ರೆ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕೆಲಸ ಮಾಡೋದಕ್ಕೆ ಇವಾಗ ಈ ಪ್ರವಾದಿಗೆ ಇದನ್ನ ಬ್ಯಾಕ್ ಗ್ರೌಂಡ್ ವಿಷಯ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೂ ಕೂಡ ಇವರು ರಿಲಕ್ಟೆನ್ಸ್ ಇಂದ ಏನ್ ಮಾಡ್ತಾರೆ, ಈ ಕಾರ್ಯವನ್ನು ಮಾಡೋದನ್ನು. ಸೊ ಅದಾದ ನಂತರ ಅಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಆ ಪಟ್ಟಣದಲ್ಲಿ ಕಂಪ್ಲೀಟ್ ಆಗಿ ಒಂದು 360 ಡಿಗ್ರಿ ಟರ್ನ್ ಆಯ್ತು ಅಂದ್ರೆ. 360 ಡಿಗ್ರಿ ಟರ್ನ್ ಅಂದ್ರೆ ಫುಲ್ ಕಂಪ್ಲೀಟ್ ಟರ್ನ್ ಅಲ್ಲಿ ಮಾಡ್ತಾರೆ. ಅದನ್ನ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಕಂಪ್ಲೀಟ್ ಒಂದು ಆ ಪಟ್ಟಣದಲ್ಲಿ ಎಲ್ಲರೂ ಕೂಡ ಒಂದು ಪರಿವರ್ತನೆ ಆಗೋದನ್ನು. ಆ ಪರಿವರ್ತನೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ, ಇದು ಒಂದು ಬ್ಯೂಟಿಫುಲ್ ಲೆಸನ್ ಆಗಿ ದೇವರು ನೋಡಿ. ಅಲ್ಲಿರುವ ಮುಖ್ಯ ಸ್ಥಾನದಲ್ಲಿ ಇರುವ ಆ ಪಟ್ಟಣದಲ್ಲಿ ಇರುವುದು ಯಾರು ಅಂತ, ಒಂದು ರಾಜ, ಒಂದು ಅರಸನಾಗಿರ್ತಾರೆ. ಅವರು ಕೂಡ ಈ ವಿಷಯವನ್ನು ಕೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪರಿವರ್ತನೆ ಆಗೋದಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂತ ಹೇಳಿದ್ರೆ ಇವ್ರು ಎಲ್ರು ಕೂಡ ಏನಾಗಿದ್ರು ಅಂತ ಹೇಳಿದ್ರೆ, ಇವ್ರು ಯಹೂದ್ಯರಲ್ಲ, ಇವ್ರು ಬಂದ್ಬಿಟ್ಟು ಅನ್ಯ ದೇವರನ್ನು ಸೇವೆ ಮಾಡ್ತಕ್ಕಂತ ಒಂದು ಜಾತಿಯಲ್ಲಿರೋರು. ಅವರಿಗೆ ಈ ತಂದೆಯಾದ ದೇವರು, ಅಬ್ರಹಾಮನ ದೇವನು, ಐಸಾಕಿನ ದೇವನು, ಯಾಕೋಬಿನ ದೇವನು, ಅವರು ಆ ದೇವರ ಬಗ್ಗೆ ಗೊತ್ತಿತ್ತು, ಮಾಹಿತಿ ಇತ್ತು. ಆದ್ರೆ ಅವ್ರಿಗೆ ಅವರು ಅವ್ರ ಜೊತೆಯಲ್ಲಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇವ್ರದೇ ಅಂತ ಒಂದು ದೇವರುಗಳಿದ್ರು, ಆ ದೇವರುಗಳ ಜೊತೆ ಅವರು ಪ್ರಾರ್ಥನೆಗಳು ಮಾಡ್ಕೊಂಡು ಅವರು ಬಾಳನ್ನು ಬಾಳ್ತಾ ಇದ್ರು. ಸೊ ಈ ರೀತಿಯಾಗಿ ಇರ್ಬೇಕಾದ್ರೆ ಈ ಪರಿವರ್ತನೆ ಇಮಿಡಿಯೇಟ್ ಆಗಿ ಏನಕ್ಕೆ ಆಗಿರ್ಬೇಕು ಅಂತ ಹೇಳಿದ್ರೆ, ಈ ದೇವರ ಬಗ್ಗೆ, ಅಬ್ರಹಾಮನ ದೇವರ ಬಗ್ಗೆ ಇವ್ರಿಗೆ ತಿಳುವಳಿಕೆ ತುಂಬಾನೇ ಇತ್ತು. ಯಾಕಂತ ಹೇಳಿದ್ರೆ ಸುತ್ತಲೂ ಪಟ್ಟಣದಲ್ಲಿ ಇರುವ ಈ ಕೆಲವೊಂದು ಪವಾಡಗಳಾಯ್ತಲ್ಲ, ಇದು ಯಹೂದ್ಯರು ಎಗಿಪ್ತನಿಂದ ಬರ್ಬೇಕಾದ್ರೆ, ಇಲ್ಲಿ ಪ್ರಾಮಿಸ್ ಲ್ಯಾಂಡ್ಗೆ ಬರ್ಬೇಕಾದ್ರೆ ಎಷ್ಟೋ ಘಟನೆಗಳಾಯ್ತು. ಎವ್ರಿ ಮಿರಾಕಲ್ಸ್ ಅಲ್ವಾ? ಅದನ್ನೆಲ್ಲ ನೋಡಿ ಕೇಳಿ ಇವ್ರಿಗೆ ತಿಳುವಳಿಕೆ ಇದೆ. ಆದ್ರೆ ಕೂಡ ಇವ್ರಿಗೇನು ಅಂತ ಹೇಳಿದ್ರೆ, ನಾವು ಅವ್ರಿಗೆ ಸ್ವಂತವರು ಇಲ್ಲ ಅಂತ ಹೇಳಿ ಬೇರೆ ದೇವರುಗಳನ್ನು ಈ ಜಾತಿಯಾಗಿದ್ರು ಇವರು. ಇರ್ಬೇಕಾದ್ರೆ ಒಂದು ಪ್ರವಾದಿ ಬಂದು ಈ ದೇವರ ಬಗ್ಗೆ ಹೇಳಿ ನಿಮ್ಮನ್ನ ನಾಶ ಮಾಡ್ತಾರೆ, ಯಾಕಂದ್ರೆ ನಿಮ್ಮ ಪಾಪ ಅಧಿಕರಿಸಿದೆ ಅಂತ ಹೇಳ್ಬೇಕಾದ್ರೆ ವಿಶ್ವಾಸ ಯಾವ ರೀತಿಯಾಗಿ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ, ಈ ದೇವರು ನಾವು ತಿಳ್ಕೊಂಡಿದ್ರು ಬರೀ ಯಹೂದ್ಯರಿಗೆ ದೇವರಾಗಿದ್ರು, ಇವಾಗ ನಮ್ಮ ಮೇಲೆ ಬಂದ್ಬಿಟ್ಟು ಅವರು ಕನಿಕರ ತೋರ್ತಾರೆ ಎಂಬ ಒಂದು ವಿಶ್ವಾಸ ಅಧಿಕರಿಸಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಏನ್ ಮಾಡ್ತಾರೆ, ಕಂಪ್ಲೀಟ್ ರಿಪೆಂಟೆನ್ಸ್. ಯಾವ ರೀತಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇರೋನು ಯಾರು? ರಾಜ. ಏನ್ ಮಾಡ್ತಾರೆ, ರಾಜ ಬಂದ್ಬಿಟ್ಟು ಆ ಸಿಂಹಾಸನವನ್ನು ಬಿಟ್ಟು ಗೋಣಿ ತಕ್ಕೊಂಡು ಅವ್ರ ಮೇಲೆ ಹಾಕೊಂಡು ಬೂದಿ ಮೇಲೆ ಕೂತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದೇವರ ಮೇಲೆ ಒಂದು ನಂಬಿಕೆ ಅವ್ರಿಗೆ ಇತ್ತು. ಅವ್ರ ಹತ್ರ ನಾವು ಪಶ್ಚಾತ್ತಾಪ ಪಟ್ರೆ ನಮಗೆ ದೇವರು ಒಂದು ಅನುಕಂಪ ತೋರಿಸ್ತಾರೆ, ಕರುಣೆ ತೋರಿಸ್ತಾರೆ, ಒಂದು ಮರುಕ ನಮಗೆ ತೋರಿಸ್ತಾರೆ ಎಂಬ ಅವರಿಗೆ ಒಂದು ವಿಶ್ವಾಸ ನೋಡಿ. ಬೇರೆ ಬೇರೆ ದೇವರನ್ನು ಪೂಜೆ ಮಾಡ್ತಕ್ಕಂತ ಒಂದು ಜಾತಿಯಲ್ಲಿ ಎಷ್ಟೊಂದು ವಿಶ್ವಾಸ ನೋಡಿ. ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ರಾಜನಿಗೆ ಈ ವಿಷಯ ಯಾವಾಗಲೂ ಬರಲ್ಲ. ಯಾಕಂತ ಹೇಳಿದ್ರೆ ಅವನು ತುಂಬಾ ಸ್ತಬ್ಬನಾಗಿರ್ತಾನೆ. ಪ್ರಜೆಗಳು ಇರ್ತಾರಲ್ಲ, ಅವ್ರು ಮಾತ್ರ ಏನ್ ಮಾಡ್ತಾರೆ, ಪರಿವರ್ತನೆ ಮಾಡ್ತಕ್ಕಂತ ಒಂದು ಸಂಭಾವನೆ, ಒಂದು ಸಿಚುವೇಶನ್ಗೆ ಅವ್ರು ಬರ್ತಾರೆ. ಒಂದು ರಾಜನ ಆಗಲ್ಲ. ಇಲ್ಲಿ
ಉಲ್ಟಾ ಆಗುತ್ತೆ ನೋಡಿ. ರಾಜರು ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಪರಿವರ್ತನೆ ಆಗಿ ಅವರು ಒಂದು ಇನ್ಫಾರ್ಮೇಶನ್ ಇನ್ಸ್ಟ್ರಕ್ಷನ್ ಎಲ್ಲ ಪಟ್ಟಣಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಎಲ್ರೂ ಕೂಡ ನಂತರನೇ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ದೇವರ ಹತ್ರ ಹೋಗಿ ಕರುಣೆಗಾಗಿ, ದೇವರ ಕರುಣೆಗಾಗಿ ನಾವ್ ಏನ್ ಮಾಡ್ಬೇಕು, ಬೇಡುವರಾಗಿ ನಾವು ಇರ್ಬೇಕು ಎಂಬ ವಿಷಯ ಹೇಳ್ತಾರೆ. ಅಲ್ಲಿಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನಾವು ನೋಡ್ಬೇಕಾಗಿರೋದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅಲ್ಲಿ ಮನುಷ್ಯರು ಮಾತ್ರವಲ್ಲ, ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆಯಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಣಿಗಳು ಕೂಡ ಏನಾಗಿದೆ, ಅವರು ಅದೇ ಆ ಗೋಣಿಯ ತೊಕ್ಕುಗಳನ್ನು ಹಾಕೊಂಡು ಬೂದಿಯೆಲ್ಲ ಹಾಕೊಂಡು ಏನ್ ಮಾಡ್ತಾರೆ, ಅವರು ಫಾಸ್ಟಿಂಗ್ ಕೂಡ ಮಾಡ್ತಾರೆ. ಇದೆಲ್ಲ ಬೇಕಾಗಿದ್ಯಾ ಎಂಬ ಒಂದು ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ಒಂದು ಸಾಂಕೇತಿಕವಾದ ಅರ್ಥ ಏನು ಅಂತ ಹೇಳಿದ್ರೆ, ನಿನೆವೆ ಪಟ್ಟಣ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ತುಂಬಾ ರಿಚ್ನೆಸ್ ಅಲ್ಲಿತ್ತು. ಅವರ ಒಂದು ಕಂಟ್ರಿ ತುಂಬಾನೇ ಐಶ್ವರ್ಯದಲ್ಲಿ ಇತ್ತು ಅಂತ ಹೇಳಿದ್ರೆ, ಅವ್ರ ಎಕನಾಮಿ ಬಂದ್ಬಿಟ್ಟು ಏನಂತ ಚೆನ್ನಾಗಿರುತ್ತೆ. ಆ ಎಕನಾಮಿಗೆ ಇಂಪಾರ್ಟೆನ್ಸ್ ಆಗಿರೋದು ಏನಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್. ಆ ಕಾಲದಲ್ಲಿ ಅವ್ರಿಗೆ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಸಿಸ್ಟಮ್ ಬಂದ್ಬಿಟ್ಟು ಅನಿಮಲ್ಸ್. ಬರೀ ಟ್ರಾನ್ಸ್ಪೋರ್ಟೇಶನ್ ಮಾತ್ರವಲ್ಲ, ಅದು ಬಂದ್ಬಿಟ್ಟು ಅವ್ರಿಗೆ ಫುಡ್ ಪ್ರಾಡಕ್ಟ್ಸ್ ಕೊಡೋದಕ್ಕೂ ಏನಾಗುತ್ತೆ, ಅದು ಮುಖ್ಯವಾಗಿತ್ತು. ಅದಕ್ಕೆ ಆ ಎಕನಾಮಿನೇ ಅವ್ರನ್ನ ಚೇಂಜ್ ಮಾಡಕ್, ಪರಿವರ್ತನೆ ಎಕನಾಮಿಕಲಿ ಪರಿವರ್ತನೆ ತೋರಿಸ್ಬೇಕಾದ್ರೆ ರಾಜ ಏನ್ ಮಾಡ್ತಾರೆ ನೋಡಿ, ಎಷ್ಟೊಂದು ಯೋಚನೆ ಮಾಡಿದಾರೆ ರಾಜ. ಅವ್ರ ರಾಜ ಯೋಚನೆ ಮಾಡಿ ಏನ್ ಹೇಳ್ತಾರೆ ಅಂತೇಳಿ, ಈವನ್ ಅನಿಮಲ್ಸ್ ಕೂಡ ಏನ್ ಮಾಡ್ಬೇಕು, ನಾವು ಹೋಗಿ ಕರುಣೆ, ದೇವರ ಮುಂದೆ ನಾವು ಕರುಣೆಗಾಗಿ ಬೇಡಬೇಕು ಎಂಬ ವಿಷಯವನ್ನು ಅಲ್ಲಿ ತಗೊಂಡ್ಬರೋದು ನನ್ನ ಅಲ್ಲಿ ಆಗಿದ್ದಾದ್ರೆ ಏನು ಅಂತ ಹೇಳಿದ್ರೆ, ಈ ಪರಿವರ್ತನೆ ಎಂಬ ಅಲೆ ಬಂದ್ಬಿಟ್ಟು ಉಚ್ಚಕಟ್ಟಕ್ಕೆ ಹೋಯ್ತು. ಅಲ್ಲಿ ಹೋಗ್ಬೇಕಾದ್ರೆ ಎಲ್ರೂ ಕೂಡ ದೇವರ ಮುಂದೆ ಆ ಗೋಣಿ ತಗೊಂಡು ಹಾಕೊಂಡು, ಆಮೇಲೆ ಆ ಧೂಳು, ಆ ಬೂದಿ, ಆ ಧೂಳು ಅವ್ರ ಮೇಲೆ ಹಾಕೊಂಡು ದೇವರ ಮುಂದೆ ಡೈಲಿ ಏನ್ ಮಾಡ್ಕೊಂಡು ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಯಾವ ರೀತಿಯಾಗಿ ದೇವರಿಗೆ ಕಣ್ಣಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ, ಅವ್ರು ಎಷ್ಟೊಂದು ಕಣ್ಣೀರ್ ಬಿಟ್ಟು ಆ ಕಣ್ಣೀರಲ್ಲೇ ಕೈ ತೊಳಿಬಹುದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅಷ್ಟೊಂದು ಕಣ್ಣೀರು ಅವ್ರು ಬಿಡ್ಬೇಕಾದ್ರೆ ಅದನ್ನ ನೋಡಿ ದೇವರಿಗೆ ಏನಾಯ್ತು ಅಂತ ಹೇಳಿದ್ರೆ ಅನುಕಂಪ ನೋಡ್. ಸೊ ಈ ಅನುಕಂಪದಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಇವಾಗ ದೇವರ ಒಂದು ಕೃಪೆ, ಒಂದು ಅನುಕಂಪ ಇವ್ರಿಗೆ ಬರ್ಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ, ದೇವರಿಗೆ ಏನಂತಂದ್ರೆ ದೇವರ ಒಂದು ಪರಿವರ್ತನೆ ಎಂಬ ವಿಷಯ ನಾವು ಹೇಳಿದ ಕೂಡ್ಲೆ ನಮ್ಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಅದೊಂದು ಗೊಂದಲವಾದ ವಿಷಯಗಳಾಗುತ್ತೆ. ಯಾಕಂತ ಹೇಳಿದ್ರೆ ದೇವರು, ಅವರು ಸರ್ವಜ್ಞವಾಗಿರುವ ದೇವರು, ಅವ್ರು ಹೇಗೆ ಪರಿವರ್ತನೆ ಆಗಬಹುದು, ಅವ್ರಿಗೆ ಪರಿವರ್ತನೆ ಆಗಕ್ಕೆ ಏನಾದರೂ ಅವಶ್ಯಕತೆಗಳು ಇದೆಯಾ ಎಂಬ ವಿಷಯಗಳನ್ನು ಕೇಳಿದ್ರೆ ಗ್ಯಾರಂಟಿ ಇಲ್ಲ. ಯಾಕಂತ ಹೇಳಿದ್ರೆ ಸರ್ವಜ್ಞಾನ ದೇವರು ಬಂದ್ಬಿಟ್ಟು ಪರಿವರ್ತನೆ ಅದಾಗೋದಿಕ್ಕೆ ಅವ್ರು ಬೇಕಾಗಿಲ್ಲ. ಆದ್ರೆ ಅಲ್ಲಿ ಆಗಿದ್ದಾದ್ರೆ ಏನು ಅಂತ ಹೇಳಿದ್ರೆ, ಅವರ ಉದ್ದೇಶ, ದೇವರ ಉದ್ದೇಶ ಬಂದ್ಬಿಟ್ಟು ಬದಲಾಗಿ ಇಲ್ಲ. ಮಾರಾಗಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರ ಉದ್ದೇಶ ಯಾವಾಗ್ಲೂ ಹೇಗಿರುತ್ತೆ ಅಂತ ನೋಡಿದ್ರೆ, ಅವರ ಉದ್ದೇಶ ಯಾವಾಗ್ಲೂ ಶಾಶ್ವತವಾಗಿ ಇರುತ್ತೆ. ಅವರ ಉದ್ದೇಶ ಇಲ್ಲಿ ಕೂಡ ಶಾಶ್ವತವಾಗಿದ್ದು ಅಲ್ಲಿ ಬದಲಾಗಿಲ್ಲ. ಅವರ ಬರೀ ಅವರ ಆ ಕಾರ್ಯ ಮಾತ್ರ ಬದಲಾಗಿತ್ತು ಅಂತ ಹೇಳಿದ್ರೆ, ಈ ಆಕ್ಷನ್ ಮಾತ್ರ ಚೇಂಜ್ ಆಯ್ತು, ಆದ್ರೆ ಇಂಟೆನ್ಷನ್ ಆಫ್ ಗಾಡ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ, ಇವ್ರಿಗೇನು ಅಂತ ಹೇಳಿದ್ರೆ ಇಮಿಡಿಯೇಟ್ ಡಿಸ್ಟ್ರಕ್ಷನ್ಸ್ ಕೊಟ್ರೆ ನಾವು ತಿರ್ಗಾ ಪುನರ್ಜನ್ಮದಲ್ಲಿ ಅವ್ರಿಗೊಂದು ಚಾನ್ಸ್ ಬರುತ್ತೆ. ಅದನ್ನ ದೇವರು ಏನ್ ನೋಡ್ತಾರೆ ಅಂತ ಹೇಳಿದ್ರೆ, ಮನುಷ್ಯ ಕುಲವನ್ನು ಅಳಿಸೋದು ದೇವರ ಉದ್ದೇಶವೇ ಅಲ್ಲ. ದೇವರ ಉದ್ದೇಶ ಏನಾಗಿದೆ, ಅವ್ರನ್ನ ತಿರ್ಗಾ ವಿಧೇಯತೆಯಿಂದ ನನ್ನೊಡನೆ ತಗೊಂಡ್ಬರ್ಬೇಕು. ಅವರು ಒಂದು ಅನುಕಂಪ ಅವ್ರ ಮೇಲೆ ತೋರ್ಸ್ಬೇಕಾದ್ರೆ ಇವ್ರು ಏನ್ ಮಾಡ್ಬೇಕು, ರಿಪೆಂಟೆನ್ಸ್ ತಗೊಂಡ್ಬರ್ಬೇಕು. ಇಲ್ವಾ? ಸೊ ಆ ರಿಪೆಂಟೆನ್ಸ್ ನ ವಿಷಯಗಳನ್ನು ನಿನೆವೆ ಪಟ್ಟಣದಲ್ಲಿ ಎಲ್ಲರೂ ಕೂಡ ನೋಡಿದ ತಕ್ಷಣ ದೇವರಿಗೆ ಕರುಣೆ ಬಂತು. ಇದೇ ರೀತಿಯಾಗಿ ದೇವರ ಯೋಜನೆ, ಮಹಾ ಯೋಜನೆಯಲ್ಲಿ ದೇವರು ಈ ಲೋಕದಲ್ಲಿ ಇರುವ ಅನೇಕ ಜನರಿಗೆ ಮಾಡ್ತಕ್ಕಂಥ ವಿಷಯ ಕೂಡ ಇದೇನೆ. ಎಲ್ಲಾನು ಕೂಡ ದೇವರು ಏನ್ ಮಾಡ್ತಾರೆ, ಯಾರನ್ನು ಕೂಡ ಕಂಪ್ಲೀಟ್ ಆಗಿ ನಾಶ ಮಾಡಲ್ಲ. ದೇವರ ಯೋಜನೆಯಲ್ಲಿ ಅವರು ಇವ್ರಿಗೆಲ್ಲಾನು ಕೂಡ ಏನ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು
ಮರು ಜೀವ ಇಟ್ಟು ಒಂದು ಚಾನ್ಸ್ ಅವರಿಗೆ ಕೊಡ್ತಾರೆ, ಕರುಣೆ ತೋರಿಸ್ತಾರೆ, ಆ ಅನುಕಂಪನ್ನು ತೋರಿಸ್ತಾರೆ, ಆ ಮರುಕ ಇವ್ರ ಮೇಲೆ ತೋರಿಸೋದನ್ನ ನಾವೆಲ್ಲ. ಸೊ ಇದೇ ಅಲ್ಲಿ ಆಗಿದ್ದು. ಸೊ ಅಲ್ಲಿ ಆಗ್ಬೇಕಾದ್ರೆ ನಾವು ವಚನಗಳೆಲ್ಲ ನಾವು ಓದಿದೀವಿ, ನಾವು ಓದೋದೇನು ಬೇಕಾಗಿಲ್ಲ. ನಮ್ಗೆಲ್ಲರಿಗೂ ಕೂಡ ಅದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲೆಲ್ಲ ನಮ್ಗೆ ತುಂಬಾನೇ ಗೊತ್ತಿರೋ ವಿಷಯಗಳು. ಅದಕ್ಕೆ ನೀವು ಬರೀ ನೋಟ್ ಮಾಡ್ಕೊಂಡ್ರೆ ಸಾಕು. ಸೊ ಅಷ್ಟೇ ನಮ್ಮ ಪಾಠದಲ್ಲಿ. ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಗಾಡ್ಸ್ ಮರ್ಸಿ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿದ್ರೆ, ಈ ನಿನೆವೆ ಪಟ್ಟಣಕ್ಕೆ ಕೊಟ್ಟಿದ ತರಾನೇ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಈ ಲೋಕದಲ್ಲಿರುವ ಆದಾಮನಿಂದ ಬಂದಿರುವ ಸಂತತಿ ಎಲ್ರಿಗೂ ಕೂಡ ಇದೇ ರೀತಿಯಾಗಿ ದೇವರು ಏನ್ ಮಾಡ್ತಾರೆ ಅಂದ್ರೆ ಅನುಕಂಪ ತೋರಿಸ್ತಾರೆ. ಯಾವಾಗ ಅದನ್ನ ಅನುಕಂಪ ತೋರಿಸ್ತಾರೆ ಅಂತ ಹೇಳಿದ್ರೆ, ಆ 1000 ವರ್ಷದ ಆಳ್ವಿಕೆಯಲ್ಲಿ ಅವ್ರಿಗೆ ಒಂದು ಚಾನ್ಸ್ ಅವ್ರಿಗೆ ಕೊಡ್ಬೇಕಾದ್ರೆ, ರಿಪೆಂಟೆನ್ಸ್ ಹಾಕ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರು ಅವ್ರಿಗೆಲ್ಲ ಒಂದು ಚಾನ್ಸ್ ಕೊಟ್ಟು ಅವ್ರ ವಿಧೇಯತೆಯಿಂದ ಬರ್ಬೇಕಾದ್ರೆ ಅವ್ರಿಗೆ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕರುಣೆ ತೋರಿಸ್ತಾರೆ, ಒಂದು ಅನುಕಂಪವನ್ನು ತೋರಿಸ್ತಾರೆ. ಅದೇ ರೀತಿಯಾಗಿ ಆ ನಿನೆವೆ ಪಟ್ಟಣನ ಅವ್ರು ಏನ್ ಮಾಡಿದ್ರು, ಅಳಿಸೋದಿಕ್ಕೆ ಅವರು ಪ್ರಯತ್ನ ಪಡ್ಲಿಲ್ಲ. ಆಮೇಲೆ ಅವ್ರು ಚೇಂಜ್ ಮಾಡೋದು, ಮೈಂಡ್ ನ ಚೇಂಜ್ ಮಾಡೋದು, ಪರಿವರ್ತನೆ ಆಯ್ತಲ್ವಾ. ಸೊ ಆ ರೀತಿಯಾಗಿ ಇರ್ಬೇಕಾದ್ರೆ ಏನಾಗುತ್ತೆ, ಈ ಲೋಕದಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಎಕ್ಸಾಂಪಲ್ ಆಗಿ ಅವರು ದೇವರಲ್ಲಿ ಇಟ್ಟಿರೋದನ್ನ ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ದೇವರ ಒಂದು ಮಹಾ ಯೋಜನೆಯಲ್ಲಿ ಈ ಯೋನನ ಕಥೆಯಲ್ಲಿ ಆಗಿದ್ದ ತರಾನೇ ನಮ್ಮ ಕಂಪ್ಲೀಟ್ ಲೋಕಕ್ಕೆ ಆಗುವ ಎಂಬ ವಿಷಯವನ್ನು ನಮಗೆ ಗಮನಕ್ಕೆ ತರ್ತಾರೆ. ಈ ವಚನ ಮಾತ್ರ ಒಂದು ಓದನ, ಯೋನ 3:10. ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಏನಾಯ್ತು ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ದೇವರು ಕೂಡ ಏನ್ ಮಾಡ್ತಾರೆ, ಕಂಪ್ಲೀಟ್ ಈ ಲೋಕದಲ್ಲಿ ಇರುವ ಎಲ್ಲ ಆದಾಮನ ಸಂತತಿಯವರು ಎಲ್ಲರನ್ನು ಕೂಡ ಇದೇ ರೀತಿಯಾಗಿ ಏನ್ ಮಾಡ್ತಾರೆ, ನಾಶ ಮಾಡಲ್ಲ, ಅವ್ರಿಗೊಂದು ಅನುಕಂಪವನ್ನು ಕೊಡೋದನ್ನು ನಾವು ನೋಡ್ತೀವಿ. ಅದ ಆಗಿದ್ದ ಮೂಲಕ ಯಾರು ಅಂತ ಹೇಳಿದ್ರೆ, ತಂದೆಯ ದೇವರ ಒಬ್ಬನೇ ಚೊಚ್ಚಲ ಮಗನಾದ ಯೇಸು ಸ್ವಾಮಿ ಮೂಲಕ ಮಾತ್ರ ಆಗಿರೋದು ಎಂಬ ವಿಷಯಗಳು ನಮಗೆಲ್ಲರೂ ಗೊತ್ತಿದೆ. 3 ಸ್ಪಿರಿಚುವಲ್ ಟ್ರೂತ್ಸ್ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ತಂದೆಯ ದೇವರ ಡಿವೈನ್ ಕಂಪ್ಯಾಷನ್, ಆಮೇಲೆ ಈ ಲೋಕದಲ್ಲಿ ಎಲ್ಲ ರೆಸ್ಟಿಟ್ಯೂಷನ್, ಕಂಪ್ಲೀಟ್ ರೆಸ್ಟಿಟ್ಯೂಷನ್, ವಾಟ್ ವಾಸ್ ಲಾಸ್ಟ್ ವಿಲ್ ಬಿ ರಿಸ್ಟೋರ್ಡ್ ಅಗೇನ್ ಎಂಬ ವಿಷಯಕ್ಕೆ ದೇವರು ಮರು ತಗೊಂಡ್ಬರ್ತಾರೆ. ಆಮೇಲೆ ಫ್ಯೂಚರ್ ಹೋಪ್ಸ್ ಕೂಡ ನಮ್ಗೆ ಇದರಲ್ಲಿ ತರ್ತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ನಾವು ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ದೇವರು ಎಲ್ಲರ ಹತ್ರ ಏನ್ ನೋಡ್ತಾರೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಆಗಿ ಅವರ ಪರಿವರ್ತನೆ ನೋಡ್ತಾರೆ. ಕೆಟ್ಟದಲ್ಲಿಂದಾನೇ ಒಂದು ಒಳ್ಳೆಯದನ್ನು ತೆಗಿತಾರೆ. ಆ ಕೆಟ್ಟ ವಿಷಯ ಗೊತ್ತಿಲ್ದಿದ್ರೆ ಒಳ್ಳೆಯದು ಗಮನಕ್ಕೆ ಸರಿಯಾಗಿ ನಮಗೆ ಬರುತ್ತೆ. ಅದೇ ರೀತಿಯಾಗಿ ಒಂದು ವೈ ಗಾಡ್ ಪರ್ಮಿಟ್ಸ್ ಈವಿಲ್ ಅಂತ ಹೇಳಿದ್ರೆ, ಕಷ್ಟದಿಂದಾನೇ ಮನುಷ್ಯ ಕುಲಕ್ಕೆ ಒಂದು ಪರಿವರ್ತನೆ ತರುವ ಒಂದು ಮಹಾ ಯೋಜನೆ ನಮ್ಮ ತಂದೆಯ ದೇವರು ಇಟ್ಟಿರೋದನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಈ ನಂಬರ್ 40 ಅಂದ್ರೆ 7 ಏನು, ಆ 40 ಡೇಸ್ ಅಲ್ಲಿ ಏನಾಯ್ತು ಎಂಬ ವಿಷಯ, ಯಾಕೆ 40 ಚೂಸ್ ಮಾಡ್ತಾರೆ ದೇವರು ಎಂಬ ವಿಷಯ ನಮಗೆ ಕೇಳಿದ್ರೆ, ಆ 40 ಎಂಬ ವಿಷಯ ಏನು ಅಂತ ಹೇಳಿದ್ರೆ, ಹೋರಾಟದ ಸಂಖ್ಯೆ, ಟೆಂಪ್ಟೇಷನ್, ಹೋರಾಟ. ಅದರಲ್ಲೇನೆ ಆ ಪರಿವರ್ತನೆ ಕಂಡು ಬರುತ್ತೆ. ಅದನ್ನೆಲ್ಲ ನಾವು ನೋಡಿದೀವಿ. ಯಹೂದಿಯರು ಏನಾದ್ರು 40 ವರ್ಷ ಅಲ್ಲಿ ಮರುಭೂಮಿಯಲ್ಲಿ ಅವ್ರು ಬರ್ಬೇಕಾದ್ರೆ ನಾವು 40 ವರ್ಷ ನೋಡ್ತೀವಿ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ 40 ದಿವಸ ಅಲ್ಲಿ ಟೆಂಪ್ಟೇಷನ್ ಅಲ್ಲಿ ಹೋಗ್ತಾರೆ. ಈ ನಿನೆವೆ ಪಟ್ಟಣ ಕೂಡ ಅದೇ ರೀತಿಯಾಗಿ ಆ ಟೆಂಪ್ಟೇಷನ್ ಪೀರಿಯಡ್, ಪರಿವರ್ತನೆ ಮಾಡೋದಿಕ್ಕೆ ಆ ದೇವರು ಕೊಡ್ತಕ್ಕಂತ ಒಂದು ಕಾಲ. ಅದೇ ರೀತಿಯಾಗಿ ಮನುಷ್ಯ ಕುಲಕ್ಕೆ ಪರಿವರ್ತನೆ ಆಗೋದಿಕ್ಕೆ ದೇವರು ಕೊಡ್ತಕ್ಕಂತ ಒಂದು ಕಾಲ ಅದು ಅಂತ ಹೇಳಿದ್ರೆ ಮಿಲಿನಿಯಂ, 1000 years ಇದೆ ಈ 40 years 40 ಎಂಬ ವಿಷಯಕ್ಕೆ ಅರ್ಥ. ಸೊ ಇದು ಆಗಿದ ನಂತರ ಅಲ್ಲಿ ಇನ್ನೊಂದು ತಿರುವು ಕಂಡು ಬಂತು ನಮ್ಗೆಲ್ಲ. ಈ ಕಥೆಯಲ್ಲಿ ಇನ್ನೊಂದು ತಿರುವು ಏನು ಅಂತ ಹೇಳಿದ್ರೆ,
ಅಲ್ಲಿ ದೇವರು ನೋಡಿದ್ರೆ ಅವರು ಮಹಾ ಅನುಕಂಪದಿಂದ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ತಪ್ಪನ್ನೆಲ್ಲ ಕ್ಷಮಿಸ್ಬಿಟ್ರು. ಕ್ಷಮಿಸಿದ ಮೇಲೆ ಅಲ್ಲಿ ಇರುವ ಪ್ರವಾದಿಗೆ ಏನಾಗಿರ್ಬೇಕು, ಇದು ಸಂತೋಷವಾಗಿರ್ಬೇಕಪ್ಪ. ಯಾಕಂತ ಹೇಳಿದ್ರೆ ಈ ಪ್ರವಾದಿ ಅಲ್ಲಿ ಈ ವಾರ್ತೆನಲ್ಲಿ ಹೋಗಿ ಹೇಳಿದ್ಮೇಲೆ ಈ ವಾರ್ತೆ ಅವ್ರಿಗೆ ಯಾವ ರೀತಿ ಆಗಿತ್ತು, ಸುವಾರ್ತೆ ಆಯ್ತು ನೋಡಿ. ಯಾಕಂತ ಹೇಳಿದ್ರೆ ಒಂದು ನಾಶ ಮಾಡ್ತಕ್ಕಂಥ ವಿಷಯವನ್ನು ದೇವ್ರು ಏನ್ ಮಾಡ್ಬಿಟ್ಟು ಕ್ಷಮಿಸ್ಬಿಟ್ಟು ಮರು ಜೀವನ ಅವ್ರಿಗೆಲ್ಲ ಕೊಟ್ರು ಅಲ್ವಾ. ಆ ಪರಿವರ್ತನೆ ನೋಡಿ, ಮರು ಜೀವನ ಕೊಡ್ಬೇಕಾದ್ರೆ ಈ ಪ್ರವಾದಿಗೆ ಆಗಿದ್ದಾದ್ರೆ ಏನು, ಕೋಪ ಬಂದ್ಬಿಡ್ತು. ಯಾಕಂತ ಹೇಳಿದ್ರೆ ಇವ್ರಿಗೆ ಏನಕ್ಕೆ ಕೋಪವಾಗಿತ್ತು ಅಂತ ಹೇಳಿದ್ರೆ, ಈ ಪ್ರವಾದಿ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಪ್ರಾಫೆಸಿಯಲ್ಲಿ ಪ್ರವಾದ ಹೇಳ್ಬೇಕು. ಅವರು ಏನು ಆಯ್ತು ಅಂತ ಹೇಳಿದ್ರೆ ನೋಡಿ, ಈ ಪ್ರವಾದಿಗೆ ಅಲ್ಲಾಗಿರೋ ಪರಿವರ್ತನೆ ಇಂಪಾರ್ಟೆನ್ಸ್ ಆಗಿ ಕಂಡು ಬಂದಿಲ್ಲ. ಮಾರಾಗಿ ಏನಾಯ್ತು ಅಂತ ಹೇಳಿದ್ರೆ, ನಾನ್ ಹೇಳಿದ್ದ ಪ್ರವಾದ ಇವಾಗ ಸುಳ್ಳಾಯ್ತಲ್ಲ. ಇವರು ಇವರ ಖ್ಯಾತಿ ಮುಖ್ಯವಾಯಿತು ನೋಡಿ, ಇವರ ರೆಪ್ಯುಟೇಷನ್ ತುಂಬಾ ಮುಖ್ಯವಾಯ್ತು, ಇವರಿಗೆ ಗಮನಕ್ಕೆ ತರ್ತಾರೆ. ಅದು ಇಂಪಾರ್ಟೆಂಟ್ ಆಯ್ತು. ನಾನು ಹೇಳಿದ್ದ ಉದ್ದೇಶ, ನನ್ನ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ, ನನ್ನ ಮೌಲ್ಯ ಮಾಪನದಲ್ಲಿ ಇದು ಒಂದು ಫೇಲ್ಯೂರ್ ಆಯ್ತಲ್ಲ ಅಂತ ಹೇಳಿ ಇವ್ರಿಗೆ ಕೋಪ ತಗೊಂಡ್ರು. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಸುಮಾರು ಸರಿ ನಾವೇನಾಗ್ಬಿಡ್ತೀವಿ ಅಂತ ಹೇಳಿದ್ರೆ ಯೋನ ಅಂತಾರನೆ. ನಮ್ಮ ಉದ್ದೇಶ ಏನಿದೆ, ನಮ್ಮ ಮೌಲ್ಯ ಮಾಪನ ಏನಿದೆ, ನನ್ನ ಖ್ಯಾತಿ ಏನಿದೆ, ಅದಕ್ಕೆ ಹೋಲಿಕೆಯಾಗಿ ನಾವು ನಡೆಯಕ್ಕೆ ಶುರು ಮಾಡಿ, ಇಷ್ಟೊಂದು ಸತ್ಯ ತಿಳಿದ ಮೇಲೆ ಕೂಡ ನಾವು ಇದನ್ನೇ ಮಾಡಕ್ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಮ್ಮೊಳಗಡೆ ಇರುವ ಆ ಹಳೆ ಜೀವ ಏನ್ ಮಾಡ್ತಂತ ಇದನ್ನೆಲ್ಲ ಪುರವೋಕ್ ಮಾಡ್ತಾನೇ ಇರುತ್ತೆ. ಇದು ನಮ್ಮ ಕಣ್ಣು ಮುಂದೆ ಬರಲ್ಲ, ಆದ್ರೆ ನಾವು ದಿನನಿತ್ಯ ಮಾಡ್ತಕ್ಕಂಥ ವಿಷಯ ಇದೇ ಮಾಡ್ತಾ ಇದ್ದೀವಿ. ಈ ಹೊಸ ವರ್ಷದ ಆರಂಭದಲ್ಲಿ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಈ ಗಮನಕ್ಕೆ ತರಬೇಕು. ಯಾಕಂತ ಹೇಳಿದ್ರೆ ಅಲ್ಲಿರೋದು ದೇವರು, ಆಮೇಲೆ ಪ್ರವಾದಿ ಅಲ್ಲಿದ್ದಾರೆ. ಇಲ್ಲಿ ನಾವು ಕೂಡ ಹೇಳಿದ್ದೀವಿ, ನಮ್ಮ ತಂದೆಯ ದೇವರು ಇದ್ದಾರೆ, ಯೇಸು ಸ್ವಾಮಿ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವೇನಾಗಿದ್ದೀವಿ, ಒಂದು ನೂತನ ಸೃಷ್ಟಿಯಾಗಿ ನಮ್ಮನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇದುವರೆಗೂ ಯಾರು ಇಂತ ಒಂದು ಅದ್ಭುತವಾದ ಒಂದು ಸೃಷ್ಟಿ ಯಾವುದನ್ನು ಕೂಡ ದೇವರು ಮಾಡಿಲ್ಲ. ಅಂತ ಒಂದು ಸೃಷ್ಟಿ ಯಾವುದು ಅಂತ ಕೇಳಿದ್ರೆ ಈ ನೂತನ ಸೃಷ್ಟಿ ಮಾಡ್ತಾ ಇರ್ಬೇಕಾದ್ರೆ ನಾವು ಕೂಡ ಒಂದು ಪ್ರವಾದಿಗಳು ಆಗ್ತೀವಿ. ಈ ಪ್ರವಾದಗಳನ್ನ ಮಾಡ್ಬೇಕಾದ್ರೆ ನಾವು ಹೋಗಿ ಸುವಾರ್ತೆಯನ್ನು ಯಾರಿಗಾದ್ರೂ ಸಾರಿದ್ರೆ ಮಾತ್ರ ಪ್ರವಾದಿಗಳು ಆಗಲ್ಲ. ಆದ್ರೆ ನಿಮ್ಮ ಜೀವನವೇ ಏನಾಗ್ಬೇಕು ಅಂತ ಹೇಳಿದ್ರೆ ಒಂದು ಸುವಾರ್ತೆಯಾಗ ಆಗ್ಬೇಕು. ಈ ಲೋಕದ ಜನಕ್ಕೆ ಆಗ್ಬೇಕಾದ್ರೆ ನಮ್ಮ ಬಾಳಲ್ಲಿ ಏನಾಗುತ್ತೆ, ಯೋನಂತರನೇ ನಮ್ಮ ಖ್ಯಾತಿ ಇಂಪಾರ್ಟೆಂಟ್. ನನ್ನೊಂದು ಬೈಬಲ್ ಸ್ಟೂಡೆಂಟ್, ನನ್ನ ರೆಪ್ಯುಟೇಷನ್ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ನಮ್ಮ ವಿಷಯ ನಮಗೆ ಒಳಗಡೆ ತುಂಬಿರುತ್ತೆ. ನಾನು ಮಾಡ್ತಕ್ಕಂತ ನಾನು ಹೇಳಿದ್ದಕ್ಕಂತ ವಿಷಯ ಅದೇನಾಯ್ತು ಅಂತ ಹೇಳಿದ್ರೆ ಫೇಲ್ಯೂರ್ ಆಯ್ತು. ನನ್ನ ಮೌಲ್ಯ ಮಾಪನ, ನನ್ನ ಟ್ರ್ಯಾಕ್ ರೆಕಾರ್ಡ್ ತುಂಬಾನೇ ಗಮನ ಕೊಟ್ಟು ಅದು ಬರಬಾರ್ದು. ನಮ್ಮ ತಂದೆಗೆ ನಾವು ದೀಕ್ಷಾ ಸ್ಥಾನ ಮೂಲಕವಾಗಿ ನಾವು ಒಂದು ಒಡಂಬಡಿಕೆ ಅವ್ರಿಗೆ ಮಾಡಿದ್ರೆ, ಫಸ್ಟ್ ನಾವು ಏನ್ ಮಾಡಿದ್ರು, ಇದು ನನ್ನದಲ್ಲ, ದೇಹ ಇನ್ನು ಮೇಲೆ ಇದು ಯಾರು ನಿಮ್ಮದು, ನಿಮ್ಮ ಚಿತ್ತದಂತೆ ನನ್ನ ನಡೆಸ್ಬೇಕು ಎಂಬ ವಿಷಯದಲ್ಲಿ ಇವರು ಕೋಪ ಆಯಿತು. ಈ ಕೋಪ ಆಗಿ ಏನ್ ಮಾಡ್ತಾರೆ, ಆ ಪಟ್ಟಣದ ದೂರದಲ್ಲಿ ಹೋಗಿ ಒಂದು ದೊಡ್ಡ ಒಂದು ಮೌಂಟೇನ್ ಮೇಲೆ ಕೂತಿ ಅಲ್ಲಿ ಆ ಪಟ್ಟಣವನ್ನು ನೋಡ್ತಾ ಇದ್ದಾರೆ. ದೇವರ ನಾಶ ಮಾಡ್ತಾರಾ ಇಲ್ವಾ ಅಂತ ಹೇಳ್ಬೇಕಂತ. ಈ ಪಟ್ಟಣ ಬಂದ್ಬಿಟ್ಟು ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ತುಂಬಾನೇ ಬಿಸಿಲಾಗಿತ್ತು ಅವ್ರಿಗೆ. ಅಲ್ಲಿ ಯಾಕಂದ್ರೆ ಅದು ಮರುಭೂಮಿ ತರ ಇತ್ತು. ಅಲ್ಲಿ ಯಾವ್ದು ಮರ ಗಿಡಗಳು ಏನು ಇರ್ಲಿಲ್ಲ, ಶೇಡ್ಗಳು ಏನು ಇರ್ಲಿಲ್ಲ. ಆ ರೀತಿಯಾಗಿ ಕೂತ್ಕೊಂಡಿರ್ಬೇಕಾದ್ರೆ ದೇವರು ಅಲ್ಲಿ ಕೂಡ ಏನ್ ಮಾಡ್ತಾರೆ, ಈ ಪ್ರವಾದಿ ಮೇಲೆ ತೋರ್ಸ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಒಂದೇ ದಿವಸದಲ್ಲಿ ಒಂದು ಏನ್ ಬೆಳೆಸ್ತಾರೆ, ಬಳ್ಳಿಯನ್ನು ಅವರು ಬೆಳೆಸ್ತಾರೆ. ನೋಡಿ ಏನಕ್ಕಾಗಿ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ನನ್ನ ಮಗ ನನ್ನ ಪ್ರವಾದಿಯಾಗಿರೋನು ನನ್ನ ಕೆಲಸವನ್ನು ಮಾಡಿದ್ದಾನೆ, ಅವನ ಮನಸ್ಸಲ್ಲಿ ಇರೋ ಉದ್ದೇಶವೆಲ್ಲ ನನಗೆ ಕ್ಲಿಯರ್ ಆಗಿ ಗೊತ್ತಿದೆ. ಆದ್ರೂ ಕೂಡ ಸ್ವಲ್ಪ ಕಷ್ಟದಲ್ಲಿ ಇರ್ಬೇಕಾದ್ರೆ ಅವ್ನಿಗೇನು ಸ್ವಲ್ಪ ನೆರಳು ಕೊಡೋಣ ಅಂತ ಹೇಳಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸೋರೆ ಬಳ್ಳಿಯನ್ನು ಬೆಳಿತಾರೆ. ಬೆಳಿಬೇಕಾದ್ರೆ ಅದು ಬೆಳೆದು ಒಂದೇ ದಿವಸದಲ್ಲಿ ಬೆಳೆದು ದೊಡ್ಡದಾಗಿ ಅದನ್ನ ನೆರಳು ಕೆಳಗಡೆ ಇವ್ರು ಏನ್ ಮಾಡ್ತಾನೆ ಅಂತಂದ್ರೆ ಯೋನ ಅಲ್ಲಿ ಕೂತ್ಕೊಂಡು
ನೋಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಏನಾಯ್ತು, ತುಂಬಾ ಸಂತೋಷ. ಏನಕ್ಕೆ? ಅಲ್ಲಿಗೆ ತಂಪಾಗಿತ್ತು, ಶೇಡ್ ಅಲ್ವಾ, ಅಲ್ಲಿ ತುಂಬಾ ಶೆಕೆ ಆಗ್ತಾ ಇರ್ಲಿಲ್ಲ, ತುಂಬಾ ತಂಪಾಗಿತ್ತು. ಅವ್ರು ಏನಾಯ್ತು ಅಂತ ಹೇಳಿದ್ರೆ ಆ ದಿವಸನೆಲ್ಲ ಅಲ್ಲಿ ಅದ್ರ ಕೆಳಗಡೆ ಕಳೀತಾ ಇದ್ರು. ಅದಾದ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ದೇವರು ತಿರ್ಗಾ ಒಂದು ಏನ್ ಮಾಡ್ತಾರೆ, ಒಂದಲ್ಲಿ ತಿರುವಲ್ಲಿ ಕೊಡ್ತಾರೆ, ಒಂದು ಹುಳುವನ್ನು ಕಳಿಸಿ ಏನ್ ಮಾಡ್ತಾರೆ, ಅವಳು ಏನ್ ಮಾಡುತ್ತೆ, ಗಿಡಗಳನ್ನೆಲ್ಲ ತಿನ್ಬಿಟ್ಟು ಅದೇನು ಒಣಗಿ ಹೋಗುತ್ತೆ. ಮಾರನೇ ದಿವಸ ಬಿರುಗಾಳಿ, ಆಮೇಲೆ ಸೂರ್ಯನ ಕಿರಣದಿಂದ ಅದೇನಾಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಾಶ ಆಗೋದನ್ನ ಇವರು ಕಣ್ಣಾರೆ ಕಣ್ಣು ನೋಡ್ಬಿಟ್ಟು ಇನ್ನಾನು ಕೋಪ ಅವ್ರಿಗೆ ಬರುತ್ತೆ. ಯಾಕೆ? ಯೋನಾನ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಯೋನಾನನ್ನು ಕೋಪ ಬಂದು ನಾನು ಬದುಕೋದಾದ್ರೆ ಏನು, ನನ್ ಸತ್ತರೇನೆ ಓಕೆ ಅಂತ ಸ್ಥಿತಿಗತಿಗೆ ಅವರು ಬಂದ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆ ಗಿಡವಾಗಿತ್ತು, ಒಂದು ಬಳ್ಳಿ ಚೆನ್ನಾಗಿತ್ತು, ಈ ಸೋರೆ ಬಳ್ಳಿ ಎಷ್ಟು ಚೆನ್ನಾಗಿತ್ತು, ಎಷ್ಟು ಹಸಿರವಾಗಿ ಎಳೆಗಳಿತ್ತು, ಎಷ್ಟು ಒಂದು ಅದರಲ್ಲಿ ನೀರಲ್ಲಿತ್ತು, ಎಷ್ಟು ದೊಡ್ಡದಾಗಿ ಬೆಳೀತು. ಅದನ್ನ ಒಂದೇ ದಿವಸದಲ್ಲಿ ದೇವರು ಅದನ್ನ ಏನ್ ಮಾಡ್ಬಿಟ್ಟು ನಾಶ ಮಾಡ್ಬಿಟ್ಟು ಎಂಬ ವಿಷಯ ಏನಾಯ್ತು ಅಂತ ಹೇಳಿದ್ರೆ, ಯೋನಾನನ್ನು ಅವರ ಆ ಮರುಕು, ಆ ಅನುಕಂಪ ಯಾರ ಮೇಲೆ ತೋರಿಸ್ತಾರೆ ಅಂತ ಹೇಳಿದ್ರೆ, ಆ ಗಿಡದ ಮೇಲೆ ತೋರಿಸ್ತಾರೆ, ದೇವ್ರ ಮೇಲೆ ಅವರು ತೋರಿಸ್ಬೇಕಾದ್ರೇನೆ ಅವರು ಪ್ರಶ್ನೆ ಕೇಳ್ತಾರೆ ದೇವ್ರಿಗೆ. ಆ ದೇವ್ರಿಗೆ ಪ್ರಶ್ನೆ ಕೇಳ್ಬೇಕಾದ್ರೆ ದೇವ್ರು ಅದಕ್ಕೆ ಏನ್ ಹೇಳ್ತಾರೆ, ಉತ್ತರ ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ನೀನು ಏನು ಕೂಡ ನಿನ್ನ ಕಷ್ಟದಿಂದ ಗಿಡ ಬೆಳೆದಿಲ್ಲ, ನಾನೇ ಅದನ್ನ ಬೆಳೆಸಿದ್ದು, ನೀನ್ ಅದಕ್ಕೆ ನೀರು ಕೂಡ ಹಾಕ್ಲಿಲ್ಲ, ಆದ್ರೇನು ಏನಾಯ್ತು, ನಾನೇ ಬೆಳೆಸ್ದೆ, ಅದು ದೊಡ್ಡದಾಗ ಆಯ್ತು, ಅದು ಮಾರನೇ ದಿವಸ ನಾನೇ ಅದನ್ನ ನಾಶ ಮಾಡಿದೆ. ಅದಕ್ಕೋಸ್ಕರ ನೀನ್ ಯಾಕೆ ಅದನ್ನ ಮರುಕ ತೋರಿಸ್ತೀಯ, ಅನುಕಂಪ ಯಾಕೆ ತೋರಿಸ್ತೀಯ ಅಲ್ವಾ? ನೀನೊಂದು ಗಿಡಕ್ಕೆ ತೋರಿಸ್ತೀಯ, ಆದ್ರೆ ಅಲ್ಲಿರುವ ಪಟ್ಟಣದಲ್ಲಿರುವ 1,20,000 ಜನರ ಮೇಲೆ ನಾನೊಂದು ಅನುಕಂಪ ತೋರಿಸೋದು ನಿನ್ ಕಣ್ಣಿಗೆ ಬರ್ತಾ ಇಲ್ವಾ? ನೋಡಿ ಎಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ಬಂದ್ಬಿಟ್ಟು ನಮಗೆ ಇದೇನೋ ಒಂದು ಪಾಠ, ಇದು ಬೆಡ್ ಟೈಮ್ ಸ್ಟೋರಿ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆಮೇಲೆ ಏನಾಗ್ಬಿಡ್ತೀವಿ ಅಂತ ಹೇಳಿದ್ರೆ, ಯೋನನ ಕತೆ ಅಂತ ಹೇಳಿದ್ಬಿಟ್ರೆ ನಮ್ಮ ಕೇಂದ್ರ ಬಿಂದುನೇ ಏನಾಗ್ಬಿಡುತ್ತೆ, ಮೀನಿನ ಮೇಲೆ ಹೋಗ್ಬಿಡುತ್ತೆ. ಅದು ಮೀನಿನ ಅಲ್ಲ, ಮೀನಲ್ಲಿ ಇಲ್ಲ. ಹಾಗಾಗಿ ಒಂದು ಘಟನೆ, ಒಂದು ಕತೆ, ಒಂದು ಯೋಜನೆ. ಆ ಕಥೆಯಲ್ಲಿ ಸುಮಾರು ಪಾತ್ರಧಾರಿಗಳಿದ್ದಾರೆ. ಆ ಪಾತ್ರಧಾರಿಯಲ್ಲಿ ನಾವು ಕೂಡ ಒಬ್ರು, ನಮ್ಮ ಕತೆ ಕೂಡ ಅದರಲ್ಲಿ ಇದೆ. ಯಾಕಂತ ಹೇಳಿದ್ರೆ ನಮ್ಮನ್ನ ಚೊಚ್ಚಲ ಮಗನಾಗಿ ಇವಾಗ ಆಯ್ಕೆ ಮಾಡ್ತಕ್ಕಂತ ಒಂದು ಪೀರಿಯಡ್ ಅಲ್ಲಿ ಇದು ಭಾರಿ ಗಮನಕ್ಕೆ ನಾವು ತರ್ತಕ್ಕಂಥ ವಿಷಯ. ಇದು ಕಂಪ್ಲೀಟ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಮೆತ್ತಿಗೆ ನಮ್ಗೆ ಸತ್ಯ ಬರೋ ಅಷ್ಟೊತ್ತಿಗೆ ಸತ್ಯಗಳು ಬರ್ತಾ 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 ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಖ್ಯಾತಿ ಮುಖ್ಯವಾಗಿ ಆಗಿ ಮೆತ್ತಿಗೆ ನಮ್ಮ ರೆಪ್ಯುಟೇಷನ್ ಜಾಸ್ತಿ ಆಗಿ, ನಾನೊಂದು ಬೈಬಲ್ ಸ್ಟೂಡೆಂಟ್, ನನ್ಗೆ ಸತ್ಯ ಎಲ್ಲಾನು ಗೊತ್ತಿದೆ, ಸುಮಾರು ನಾನು ವ್ಯಾಖ್ಯಾನಗಳನ್ನು ಓದಿದ್ದೀನಿ, ಸತ್ಯದ ಅರ್ಥಗಳು ಗೊತ್ತು, ನನ್ಗೆ ಸುಮಾರು ಫಾರ್ಮುಲಾಸ್ ಗೊತ್ತು, ನಾನು ಸುಮಾರು ಏನೋ ಸಾಮ್ಯಗಳ ಅರ್ಥ ಗೊತ್ತು ಅಂತ ಹೇಳಿ ನಮ್ಮ ಬಾಳನ್ನೇ ನಾವ್ ಏನ್ ಮಾಡ್ತೇವೆ, ನಾಶ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇದನ್ನ ಪ್ರೊವೋಕ್ ಮಾಡೋದಕ್ಕೆ ದೇವರು ಒಂದು ಅದ್ಭುತವಾದ ಒಂದು ಲೆಸನ್ ನಮಗೆ ಕೊಟ್ಟಿರೋದನ್ನ ನಾವು ಯಾವಾಗ್ಲೂ ಗಮನಕ್ಕೆ ತರೋದು. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪ್ರವಾದಿ ಅನುಕಂಪ ಒಂದು ಗಿಡದ ಮೇಲೆ ತೋರಿಸೋದನ್ನು ಬಿಟ್ಟು ಆ ಜನರ ಮೇಲೆ ಅನುಕಂಪ ತೋರಿಸಿದ್ರೆ ದೇವರು ಎಷ್ಟು ಸಂತೋಷ ಪಡ್ತಾ ಇದ್ರು ಪ್ರವಾದಿ. ಅದಕ್ಕೆ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ನೀನು ನನಗೆ ಮುಂಚಿತವಾಗಿ ನನ್ಗೆ ಹೇಳ್ಬೇಕಾದ್ರೆ ನೀನೇ ಪಟ್ಟಣಕ್ಕೆ ನೀನು ಹೋಗಿ ಈ ಈ ಈ ವಿಷಯ ನೀವು ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಹೋಗ್ತಾರ? ಇಲ್ಲ. ಯಾಕೆ ಹೇಳಿ? ಇವ್ರು ಚೆನ್ನಾಗ್ ಗೊತ್ತು, ದೇವರು ಕ್ಷಮಿಸ್ಬಿಡ್ತಾರೆ, ದಯಾಮಣಿ ಕ್ಷಮೆಪಣ ಕೊಟ್ಬಿಡ್ತಾರೆ. ಇವರು ಅನುಕಂಪ ಉಳ್ಳ ದೇವರು, ದಯವುಳ್ಳ ದೇವರು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದ್ದು ಇವ್ರು ಅವ್ರನ್ನ ಕ್ಷಮೆಪಣ ಮಾಡಬಾರದು ಎಂಬ ಕೆಟ್ಟ ಉದ್ದೇಶ ಯಾರಿಗಿತ್ತು? ಇಲ್ಲಿ ಪ್ರವಾದಿಯಾದ ಯೋನಾನಿಗೆ ಅಲ್ಲಿ ಇರೋದನ್ನ. ಇದನ್ನಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ನೋಡ್ಬೇಕು ಅಂತ ಹೇಳಿದ್ರೆ,
ನಾವು ಕೂಡ ಈ ಲೋಕದಲ್ಲಿ ಒಂದು ಪ್ರವಾದಿಗಳಾಗಿ ಇದ್ದೀವಿ ಅಲ್ವಾ. ಇರ್ಬೇಕಾದ್ರೆ ನಾವು ಯಾರ ಹೆಜ್ಜೆ ಗಾಡಿಯಲ್ಲಿ ನಡೀತಾ ಇದ್ದೀವಲ್ಲ ಅವ್ರನ್ನ ಗಮನಕ್ಕೆ ತರ್ಬೇಕು. ಯಾವಾಗಲೂ ಕೂಡ ನಮ್ಮನ್ನ ಡಿವಿಯೇಟ್ ಮಾಡಿ ಅಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಪರಿಚಯ ಆಗಿರ್ತಕ್ಕಂಥ ವಚನಗಳು ಅಲ್ಲಿದೆ, ನಾವು ನೋಡ್ತೀವಿ. ನಮ್ಮ ಯೇಸು ಸ್ವಾಮಿ ಯಾವ ರೀತಿಯಾಗಿದ್ರು ಅಂತ ಹೇಳಿದ್ರೆ ನಾವು ನೋಡ್ತೀವಿ 1 ಕೊರಿಂಥಿಯ 13ನೇ ಅಧ್ಯಾಯ 5ನೇ ವಚನ. ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಎಕ್ಸ್ಪ್ಲನೇಷನ್ ಅಲ್ಲೇ 13th ಚಾಪ್ಟರ್ 1 ಕೊರಿಂಥಿಯ 13th ಚಾಪ್ಟರ್. ಅದೇ ರೀತಿಯಾಗಿ ನಾವು ಲೋಕದಲ್ಲಿ ಬಾಳ್ಬೇಕಾದ್ರೆ ಇದು ಭಾರಿ ಇಂಪಾರ್ಟೆಂಟ್ ಅಂತ ಒಂದು ಲವ್ ನಮಗೆ ಬೇಕು, ಒಂದು ಪ್ರೀತಿ ಬೇಕು. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ಬಿಟ್ಟು, ಈ ನಿನಗೆ ಇರೋ ಎಲ್ಲ ಲಾ ಎಲ್ಲ ನೀನ್ ಏನ್ ಮಾಡೋದೇನು ಬೇಕಾಗಿಲ್ಲ, ಅದು ಬಿಟ್ಟು ನೀನ್ ಎರಡು ಮಾಡಿದ್ರೆ ಅದು ಲವ್ವೇ ಒಳ್ಳೆ. ತಂದೆಯ ದೇವರ ಮೇಲೆ ನಮಗೆ ಪ್ರೀತಿ ಇರಬೇಕು, ಆಮೇಲೆ ನಮ್ಮ ಸಹೋದರರ ಮೇಲೆ ಪ್ರೀತಿ ಆಗಿರ್ಬೇಕು. ಅದನ್ನ ಎರಡನ್ನ ಕೂಡ ಒಂದಾಗಿ ಮಾಡಿ ಒಂದಾಗಿ ರಾಯಲ್ ಕಮಾಂಡ್ಮೆಂಟ್ ಅಂತ ಹೇಳಿದ್ರೆ ಏನ್ ಹೇಳು, ಪೂರ್ಣ ನಿನ್ನ ನೆರವಿನಂತೆ ಪ್ರೀತಿ. ಲವ್ ಯುವರ್ ಎನಿಮೀಸ್. ತುಂಬಾ ಕಷ್ಟ ಅದು ಮಾಡ. ಯಾಕಂತ ಹೇಳಿದ್ರೆ ದೇವರ ಮೇಲೆ ಅಧಿಕ ಪ್ರೀತಿ ಇದ್ರೆ ಮಾತ್ರ ವಿಷಯ ಸಾಧ್ಯ. ವಿಷಯ ಮಾಡಬೇಕು, ಪ್ರಯತ್ನದಲ್ಲಿ ಇದ್ರೆ ಒಂದು ದಿವಸ ನಾವು ಮಾಡಬಹುದು ಎಂಬ ವಿಷಯ ಅಲ್ಲಿ ತರ್ತಾರೆ. ಯಾಕಂತ ಹೇಳಿದ್ರೆ ನಾವು ಯೇಸು ಸ್ವಾಮಿದ ಹೆಜ್ಜೆ ಜಾಡಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಯೇಸು ಸ್ವಾಮಿ ಕೂಡ ಇದೇ ರೀತಿಯಾಗಿದ್ರು. ಕ್ರೈಸ್ಟ್ ಪ್ಲೀಸ್ ನಾಟ್ ಹಿಮ್ಸೆಲ್ಫ್. ಅವ್ರು ಬಂದಿದ್ದು ಎಲ್ಲಿಂದ ಬಂದಿದ್ರು? ತಂದೆ ಜೊತೆಲಿ ಇದ್ರು, ರಾಯಲಿಟಿಯಲ್ಲಿ ಇದ್ರು. ನಮಗೋಸ್ಕರ ದರಿದ್ರರಾಗಿ ಕೆಳಗಡೆ ಬಂದು ಏನ್ ಮಾಡಿದ್ರು? ಅವ್ರನ್ನೇ ಅವರು ಯಾವಾಗ್ಲೂ ನೋಡಿ ಅವ್ರ ರೆಪ್ಯುಟೇಷನ್, ಅವ್ರ ಖ್ಯಾತಿ ಬಗ್ಗೆ ಅವ್ರು ಎಲ್ಲೂ ಕೂಡ ಅವ್ರು ಮಾತಾಡ್ತಾರೆ. ಒಂದು ಗ್ಯಾಂಗ್ ಅಲ್ಲಿ ಅವ್ರು ಎಲ್ಲಾದ್ರೂ ಇದ್ರು ಕೂಡ ಎಲ್ಲರೂ ಹುಡುಕ್ತಾ ಇದ್ರು, ಎಲ್ಲಿ ಯಾರು ಕ್ರೈಸ್ಟ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಡಿಫ್ರೆಂಟ್ ಡ್ರೆಸ್ ಇರ್ಲಿಲ್ಲ, ಒಂದು ಡಿಫ್ರೆಂಟ್ ಬಾಡಿ ಗಾರ್ಡ್ಸ್ ಏನಿರ್ಲಿಲ್ಲ, ನಾರ್ಮಲ್ ಪರ್ಸನ್ ಆಗಿದ್ರು, ಕಂಡುಹಿಡಿಯೋದಕ್ಕೆ ಕಷ್ಟವಾದ. ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ಬೇಕು? ನಮ್ಮ ನೂತನ ಸೃಷ್ಟಿ ಬಾಳಲ್ಲಿ ನಾವು ಇರ್ಬೇಕು. ನಾವು ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕರುಣೆ ಬಂದ್ಬಿಟ್ಟು ಸೋರೆ ಬಳ್ಳಿಗೆ ಕೊಟ್ಬಿಡ್ತೀವಿ, ಮಾರಾಗಿ ಇಲ್ಲಿರೋ ಜನರಿಗೆ ಕೊಡಲ್ಲ. ಆ ಸೋರೆ ಬಳ್ಳಿಗೆ ಕೊಟ್ಟಿದ್ದ ಕರುಣೆ ಏನು, ಅದರಲ್ಲಿ ಒಂದು ಸಾಂಕೇತಿಕವಾದ ವಿಷಯಗಳು ಏನು ಅಂತೇಳಿ ಒಂದ್ 2-3 ಸ್ಲೈಡ್ ಅಲ್ಲಿ ನೋಡಿ ಈ ಪಾಠವನ್ನು ನಾವು ಮುಗಿಸೋಣ. ಸೊ ಅದಕ್ಕೆ ಮುಂಚೆ ಒಂದು ಈ ಪ್ರವಾದಿ ಹೇಳಿದ್ದ ಒಂದು ಪ್ರವಾದ ಅದು ಫೇಲ್ ಆಯ್ತಾ ಎಂಬ ಒಂದು ಪ್ರಶ್ನೆ ನಮಗೆ ಬಂದ್ರೆ ಖಂಡಿತವಾಗಿ ಅಲ್ಲಿ ಅದು ಫೇಲ್ಯೂರ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನಾಶ ಆಯ್ತು, ದೇವರು ಹೇಳ್ದಂಗೆ ನಾಶ ಆಯ್ತು. ಏನ್ ನಾಶ ಆಯ್ತು ಅಂತ ಹೇಳಿದ್ರೆ ಅವರ ಹಳೆ ಪ್ರಾಕ್ಟೀಸ್, ಅದನ್ನ ಪಾಪ, ಆ ಹಿಂಸೆ, ಆ ಕ್ರೌರ್ಯ, ಇದನ್ನೆಲ್ಲ ಕಂಪ್ಲೀಟ್ ಆಗಿಟ್ಟು ನಾಶ ಮಾಡ್ಬಿಟ್ರು. ಅದು ಒಂದು ಬೆಂಕಿಯಲ್ಲಿಟ್ಟು ಕಂಪ್ಲೀಟ್ ನಾಶ ಮಾಡ್ಬಿಟ್ರು. ನಿನೆವೆ ಪಟ್ಟಣ ಮಾಡಿ ಮರುಸ್ಥಾಪನೆ ಸ್ಪಿರಿಚುವಲಿ ಇನ್ ದ ಮೈಂಡ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ತೊಳೆದು ಕಂಪ್ಲೀಟ್ ಪ್ಯೂರಿಫಿಕೇಶನ್ ಮಾಡಿದ್ದಾರೆ. ನೋಡಿ, ನಮಗೂ ಕೂಡ ಅನೇಕ ವಚನಗಳಿದೆ. ಒಂದು ವಚನ ಓದೋಣ ನೋಡಿ ಸಿಸ್ಟರ್. ಐಸಾಯ 4ನೇ ಅಧ್ಯಾಯ 4ನೇ ವಚನ. ಆಗ ಕರ್ತನಾದ ಯೆಹೋವನು ನ್ಯಾಯ ತೀರ್ಪಿನ ಆತ್ಮದಿಂದಲೂ ದಹಿಸುವ ಆತ್ಮದಿಂದಲೂ ಚಿಯೋನಿನ ಸ್ತ್ರೀಯರ ಕಲ್ಮಶವನ್ನು, ಯೆರೂಸಲೇಮಿನ ಮಧ್ಯದಲ್ಲಿನ ರಕ್ತವನ್ನು ತೊಳೆದು ಬಿಟ್ಟು ಮೇಲೆ ಚಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆಯೂ ಅಲ್ಲಿನ ಕೂಟಗಳ ಮೇಲೆಯೂ ಹಗಲಿನಲ್ಲಿ ಧೂಪ ಮೇಘವನ್ನು, ഇരുಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡುವನು. ಇವೆಲ್ಲಾನು ಕೂಡ ದೇವರು ಬರೆದಿರುವ ಸತ್ಯ ವೇದದಲ್ಲಿ ಕೆಲವೊಂದು ವಿಷಯಗಳು, ಕೆಲವೊಂದಿಲ್ಲ, ಎಲ್ಲಾ ವಿಷಯ ಕೂಡ ನಮಗೆ ಏನಾಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಆಳವಾಗಿ ಏನ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾವು ದೇವರ ಒಂದು ಮಕ್ಕಳಾಗಿದ್ದೀವಿ, ಮಾತ್ರ ಅಲ್ಲ ನೂತನ ಸೃಷ್ಟಿ ಆಗಿದ್ದೀವಿ. ಆ ನೂತನ ಸೃಷ್ಟಿಗೆ ಬೇಸ ಏನಾಗಿದೆ ಅಂತ ಹೇಳಿದ್ರೆ
ಯಾವ್ದೇ ಬೈಬಲ್ ಮಾತ್ರ ಸತ್ಯ ವೇದದಲ್ಲಿ ಮಾತ್ರ. ಸೊ ಸತ್ಯ ವೇದದಲ್ಲಿ ಏನು ಕೂಡ ಬರ್ದಿದ್ರೆ ನಾವ್ ಏನ್ ಮಾಡ್ಬೇಕು? ಅದನ್ನ ವಿಶ್ವಾಸದಿಂದ ತಗೋಬೇಕು. ಯಾಕೆ? ನಮ್ಗಿರೋ ವಿಶ್ವಾಸ ನಾರ್ಮಲ್ ವಿಶ್ವಾಸಕ್ಕೂ ನಮಗಿರೋ ವಿಶ್ವಾಸಕ್ಕೂ ಏನು ವ್ಯತ್ಯಾಸ ಎಂಬ ಪ್ರಶ್ನೆ ನಮ್ಗೆಲ್ಲ ಕೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ. ನಮ್ಗಿರೋ ವಿಶ್ವಾಸ ಯಾವುದು? ದ ಮೋಸ್ಟ್ ಹೋಲಿ ಫೇತ್. ದ ಮೋಸ್ಟ್ ಹೋಲಿ ಫೇತ್ ಅಂತ ಹೇಳಿದ್ರೆ 66 ಪುಸ್ತಕದಲ್ಲಿ ಏನೋ ಒಂದು ದೇವರು ಬರ್ತಿದ್ರೆ ಅದನ್ನ ನಾವು ಕಂಪ್ಲೀಟ್ ಆಗಿ ವಿಶ್ವಾಸದಿಂದ ನಂಬುತ್ತೀವಿ. ಕಂಡಿಲ್ಲ ಅಂದ್ರೂ ಕೂಡ ನಾವು ನಂಬುತ್ತೀವಿ. ಅದೇ ನಮ್ಮದಲ್ಲಿರೋದು ಮೋಸ್ಟ್ ಹೋಲಿ ಫೇತ್. ಎಲ್ರಿಗೂ ಕೂಡ ವಿಶ್ವಾಸ ಇದೆ, ಆದ್ರೆ ನಮಗೆ ಇರೋದು ಒಂದು ಪರಿಶುದ್ಧವಾದ ನಂಬಿಕೆ. ಸೊ ಅದರಿಂದ ನಾವು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಪ್ರವಾದಿಗೆ ಆಗ್ತಕ್ಕಂತ ಪರಿವರ್ತನೆ ಏನಾಯ್ತು ಅಂತ ಹೇಳಿದ್ರೆ ನಿನೇವೆ ಪಟ್ಟಣದಲ್ಲಿ ಇರೋರಾಯ್ತು. ಈ ಪ್ರವಾದಿ ಯಾಕೆ ಕೋಪ ಬಿತ್ತು? ನಿನೇವೆ ಪಟ್ಟಣಕ್ಕೆ ಒಂದು ಕ್ಷಮಾಪಣೆ ದೇವ್ರು ಕೊಡಬಾರ್ದು ಅಂತ ಯಾಕೆ ಇವ್ರಿಗೆ ಕೋಪ ಇತ್ತು ಅವ್ರ ಮೇಲೆ ಅಂತ ಹೇಳಿದ್ರೆ, ನಿನೇವೆ ಪಟ್ಟಣದವರು ಅಸಿರಿಯನ್ಸ್ ಬಂದ್ಬಿಟ್ಟು ಯಹೂದ್ಯರು. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ದೇವರು ಕೊಟ್ಟಿದ್ದ ಕಂಪ್ಲೀಟ್ ಪ್ರೆಷಿಯಸ್ ಪ್ರಾಮಿಸ್ ಲಾ ಎಲ್ಲಾನು ಕೂಡ ಯಾರಿಗೆ ಮಾತ್ರ ಹೋಲಿಕೆ ಆಗಿತ್ತು? ಇಸ್ರಾಯೇಲ್ ಮಾತ್ರ ಹೋಲಿಕೆ ಆಗಿದ್ರು. ಅನ್ಯ ಜನರನ್ನು, ಬೇರೆ ದೇವರನ್ನು ಸೇವೆ ಮಾಡೋರನ್ನೆಲ್ಲ ಯಾವ ರೀತಿಯಾಗಿ ನೋಡ್ತಾ ಇದ್ರು? ಇಸ್ರೇಲ್ ಜನರು ನಾಯಿ ತರ ನೋಡ್ತಾ ಇದ್ರು. ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅವರು ಪರಿವರ್ತನೆ ಆಗೋದು ಇವ್ರಿಗೆ ಇಷ್ಟವಾಗಿದೆ. ಅದೇ ಈ ಲೆಸನ್ ಅಲ್ಲಿ ತರೋದು ಭಾರಿ ಇಂಪಾರ್ಟೆಂಟ್. ಇನ್ನೊಬ್ಬರು ಪರಿವರ್ತನೆ ಆಗೋ ವಿಷಯ ಇವ್ರಿಗೆ ಸಂತೋಷವಂತ, ದುಃಖವಂತರು. ಸೊ ಅದೇ ರೀತಿಯಾಗಿ ನಾವು ಕೂಡ ಪ್ರವಾದಿಗಳಾಗಿರ್ತೀವಿ. ಈ ಲೋಕದಲ್ಲಿ ಇನ್ನೊಬ್ರು ಒಂದು ಪರಿವರ್ತನೆ ಹಾಕ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಸಂತೋಷ ಪಡ್ಬೇಕು. ಅಲ್ಲ ಇಲ್ದಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಅನುಕಂಪನ ಯಾರ ಮೇಲೆ ಸಲ್ಲಿಸ್ತೀವಿ? ಸೋರೆ ಬಳ್ಳಿ ಮೇಲೆ ಸಲ್ಲಿಸ್ಬಿಟ್ಟು ನಾವ್ ಯಾರ ಮೇಲೆ ಸಲ್ಲಿಸ್ಬೇಕು? ಜನಾಂಗದ ಮೇಲೆ. ದೇವ್ರು ಮಾಡ್ತಕ್ಕಂತಿಲ್ವಾ ಈ ಜನಾಂಗಗಳು? ಇಲ್ಲಿ ಒಬ್ರು ಯಾರಾದ್ರೂ ನಾವು ನೋಡಿದ್ರೆ, ಯಾರಾದ್ರೂ ಈ ಲೋಕದಲ್ಲಿ ಯಾವ ದೇಶದಲ್ಲಿ ಹೋಗಿ ಒಬ್ಬರು ನೋಡಿದ್ರೆ, ಅವ್ರನ್ನ ನಾವು ಮಾತಾಡಕ್ ಮುಂಚೆ ಫಸ್ಟ್ ನಮ್ಮ ಮೈಂಡ್ ಅಲ್ಲಿ ಉದ್ದೇಶ ಏನ್ ಬರ್ಬೇಕು ಅಂತ ಹೇಳಿದ್ರೆ, ಇವ್ರನ್ನ ಮಾಡಿದ್ದು ಯಾರು? ನಮ್ಮ ತಂದೆಯ ದೇವರು. ಸೊ ಅವ್ರು ಮಾಡಿದ್ದು, ಅವ್ರನ್ನ ಸೃಷ್ಟಿ ಮಾಡಿದ್ದು ಅವರೇ ಅಂತ ಎಂಬ ವಿಷಯ ನಮ್ ಗಮನಕ್ಕೆ ಬಂದ್ಬಿಟ್ರೆ, ಅವ್ರ ಬಗ್ಗೆ ನಾವ್ ಏನ್ ಮಾಡ್ತೀವಿ? ಯಾವುದು ಕೆಟ್ಟ ಅಭಿಪ್ರಾಯವನ್ನು ನಮ್ಮ ಮೈಂಡ್ ಅಲ್ಲಿ ಬರಲ್ಲ. ಅವ್ರ ಬಗ್ಗೆ ಒಳ್ಳೇದೇ ತಿಳ್ಕೊಳ್ತೀವಿ. ಅವಾಗ ಲವ್ ಬರುತ್ತೆ, ಪ್ರೀತಿ ಬರುತ್ತೆ. ಇದನ್ನ ನಾವು ತೋರಿಸ್ಬೇಕು, ಜನರ ಮೇಲೆ ನಾವು ತೋರಿಸ್ಬೇಕು. ಹಾಗಾಗಿ ನಾವ್ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ಆ ಅನುಕಂಪ ಬಂದ್ಬಿಟ್ಟು ಆ ಪ್ರವಾದಿ ಮಾಡಿದ ತರ ಒಂದು ಗಿಡದ ಮೇಲೆ ತೋರಿಸ್ತೀವಿ. ಈ ಕಾಲದಲ್ಲಿ ಕೂಡ ಈ ಪ್ರವಾದಿಯ ಅರ್ಥ ಏನು ಅಂತ ಹೇಳಿದ್ರೆ, ಈ ಗಾಸ್ಪಲ್ ಏಜ್ ಅಲ್ಲಿ ಕೂಡ ಸುಮಾರು ಪ್ರವಾದಿಗಳಿದ್ದಾರೆ. ಸೂಚನೆ ಬಂದ್ಬಿಟ್ಟು ಕಳ್ಳ ಪ್ರವಾದಿಗಳು. ಇವ್ರು ಏನ್ ಮಾಡ್ತಾರೆ? ಆ ದೊಡ್ಡದಾಗಿ ಬೆಳೆದಿರುವ ಆ ಮರ ಯಾವ್ದಕ್ಕೆ ಹೋಲಿಕೆ, ಒಂದು ಸಾಂಕೇತಿಕವಾಗಿ ವಿಷಯ ಆಯ್ತು ಅಂತ ಹೇಳಿದ್ರೆ, ನಮಗೆ ನಮ್ಮ ಒಂದು ಸಾಮ್ಯದಲ್ಲಿ ನಾವು ನೋಡ್ತೀವಲ್ಲ, ಒಂದು ಚಿಕ್ಕದಾಗಿರೋ ಬೀಜ ಹಾಕಿದ್ರೆ ದೊಡ್ಡ ಮರವಾಗಿದ್ದು, ಆ ಮರ ಬೆಳೆದು ಏನಾಗುತ್ತೆ? ಮರದಲ್ಲಿರೋ ಎಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕಾಲದಲ್ಲಿ ಇರುವ ದ ಫಾಲ್ಸ್ ಪ್ರಾಫಿಟ್, ಕೆಟ್ಟ ಪ್ರವಾದಿಗಳು ಬಂದ್ಬಿಟ್ಟು ಈ ಸತ್ಯವನ್ನು ಟೆಂಪ್ರವರಿ ಆಗಿ ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸುವಾರ್ತೆ ಸಾರ್ತಾರೆ. ಅದರಿಂದ ಟೆಂಪ್ರವರಿ ಶೇಡ್ ಮಾತ್ರ ಅವ್ರಿಗೆ ಸಿಗುತ್ತೆ, ಪರ್ಮನೆಂಟ್ ಶೇಡ್ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದೇವನ ಒಂದು ಮಹಾ ಯೋಜನೆಯಲ್ಲಿ ಅದನ್ನ ಡಿಸ್ಟ್ರಕ್ಷನ್ ಆದ್ರೆ ಏನ್ ಮಾಡ್ಬಿಡ್ತಾರೆ? ಅವರು ಅನುಕಂಪ ಯಾರ ಮೇಲೆ ತೋರಿಸ್ತಾರೆ? ಈ ಕಾಲದಲ್ಲಿ ಕೂಡ ತೋರಿಸ್ತಾರೆ. ಗಿಡದ ಮೇಲೆ ತೋರಿಸ್ತಾರೆ, ಪ್ರಾಣಿಗಳ ಮೇಲೆ ತೋರಿಸ್ತಾರೆ, ಆಮೇಲೆ ಸೊಸೈಟಿ ಮೇಲೆ ತೋರಿಸ್ತಾರೆ ಅಲ್ವರ? ಅದ ಮುಖ್ಯ. ಅದ ಕಾಲ ಇನ್ನೂ ಬಂದೇ. ಒಂದ್ ಗಿಡದ ಮೇಲೆ ನಾವು ತೋರ್ಸಕ್ ಆಗುತ್ತಾ? ಆದ್ರೆ ಈ ಲೋಕದಲ್ಲಿ ಕೂಡ ಎಲ್ಲ ದೊಡ್ಡ ಕಂಪನೀಸ್ ಎಲ್ಲ ಕೂಡ ಏನ್ ಮಾಡ್ತಾರೆ? ಗಿಡದ ಮೇಲೆನೆ ತೋರಿಸ್ತಾರೆ. ಏನಕ್ಕೆ? ಗ್ರೀನರಿ, ಮೋರ್ ಪ್ಲಾಂಟ್ಸ್ ಹಾಕಿ. ಯಾಕಂತ ಹೇಳಿದ್ರೆ ಏನು ಇಲ್ಲ ಅಂತ ಹೇಳ್ತಾರೆ. ಪ್ಲಾಂಟ್ಸ್ ಹಾಕಿದ್ರೆ ಏನ್ ಬರುತ್ತೆ ಅಂದ್ರೆ, ಮರಗಳು ನೆಡಿದ್ರೆ ಏನ್ ಬರುತ್ತೆ? ಆಕ್ಸಿಜನ್ ಬರುತ್ತೆ. ಆಕ್ಸಿಜನ್ ಇದ್ರೆ ದೇವ್ರಿಗೆ ಗೊತ್ತಿಲ್ವಾ ಮನುಷ್ಯನ್ಗೆ ಇಷ್ಟು ಮನುಷ್ಯ ಇದಾರೆ, ಆಕ್ಸಿಜನ್ ಬೇಕು ಅಂತ?
ಅವ್ರಿಗೆ ಗೊತ್ತಿಲ್ಲ ಎಷ್ಟು ಮರಗಳು ಬೇಕು ಅಂತೇಳಿ. ಈ ನಮ್ಮ ಬೆಂಗಳೂರು ಪಟ್ಟಣ ಬಿಟ್ಟು ಸ್ವಲ್ಪ ದೂರ ಹೊರಗಡೆ ಹೋದ್ರೆ ಎಷ್ಟೊಂದು ಮರಗಳಿವೆ. ನಾವು ನೆಡೋ ಮರದಿಂದ ಆಕ್ಸಿಜನ್ ಬಂದ್ಬಿಡುತ್ತಾ? ಇನ್ನೊಂದು ವಿಷಯ ಕೂಡ ನೀವೆಲ್ಲ ಗಮನಕ್ಕೆ ತರಬೇಕು. ಈ ಲೋಕದಲ್ಲಿ ಈ ಮನುಷ್ಯ ಇಲ್ಲಿ ಬಾಳ್ಬೇಕಾದ್ರೆ ಆಕ್ಸಿಜನ್ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಈ ಲೋಕದಲ್ಲಿ ಫುಲ್ ಅರ್ಥಲ್ಲಿ ಎಷ್ಟೊಂದು ಮರ ಗಿಡಗಳಿದೆಯಲ್ಲ, ಇದೆಲ್ಲ ಕೂಡ ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಕೊಡುತ್ತೆ ಗೊತ್ತಾ? ನಿಮ್ಗೆಲ್ಲೂ ಗೊತ್ತಿದ್ಯಾ? ಎಷ್ಟು ಕೊಡುತ್ತೆ ಗೊತ್ತಾ? ಈ ಮರ ಗಿಡಗಳು, ಲೋಕದಲ್ಲಿರೋ ಎಲ್ಲ ಮರ ಗಿಡಗಳು, ಕಂಪ್ಲೀಟ್ ಅರ್ಥಲ್ಲಿ ಇರುವ ಮರ ಗಿಡಗಳು ಎಷ್ಟು ಪರ್ಸೆಂಟ್ ಆಕ್ಸಿಜನ್ ಕೊಡ್ತಾ ಇದೆ ಗೊತ್ತಾ? ವೆರಿ 20%. ಓನ್ಲಿ 20% ಈ ಮರ ಗಿಡಗಳು ಮಾತ್ರ ಆಕ್ಸಿಜನ್ ಕೊಡ್ತಾರೆ. ಆದ್ರೆ ಮಿಕ್ಕಿದ 80% ಆಕ್ಸಿಜನ್ ಎಲ್ಲಿ ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ ಅಂದ್ರೆ ದೇವರ ಒಂದು ಅದ್ಭುತವಾದ ಕ್ರಿಯೇಷನ್ ಅಲ್ಲಿ ನಮ್ಮ ನಮ್ಮ ತಲೆಯಲ್ಲಿ ಅದು ಬರಲ್ಲ. ಯಾಕಂತ ಹೇಳಿದ್ರೆ ಒಂದು ನೀರಲ್ಲಿ ಸಮುದ್ರ ಎಷ್ಟು ದೊಡ್ಡದಾಗಿ ಇಟ್ಟಿದ್ದಾರಲ್ಲ, ಅದರಲ್ಲಿ ಬೆಳೀತಕ್ಕಂತ ಕೆಲವೊಂದು ಪ್ಲಾಂಟ್ಸ್ ಇದೆ. ಅದು ಬಂದ್ಬಿಟ್ಟು ಸೆಲ್ಫ್ ಸಸ್ಟೈನಿಂಗ್ ಪ್ಲಾಂಟ್ಸ್ ಅಂತ ಇದೆಯಂತೆ. ಅದೇ 80% ಆಫ್ ದಿ ಆಕ್ಸಿಜನ್ ಅದೇ ಜನರೇಟ್ ಮಾಡುತ್ತೆ. ನೀರಲ್ಲಿ ಬೆಳೀತಕ್ಕಂತ ಗಿಡಗಳು, ಅದು ಗಿಡ ಅಲ್ಲ, ಒಂಥರ ಪ್ರಾಣಿ ತರ ಇರುತ್ತೆ, ಇನ್ಸೆಕ್ಟ್ ತರ ಇರುತ್ತೆ. ಅದೇ 80%. ಸೊ ದೇವರ ಯೋಜನೆಯಲ್ಲಿ ಅದಕ್ಕೆ ಒಂದು ಕೆಲಸ ಅವ್ರು ಇಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ನಾವು ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಮಿಷನರಿ ಮೂಲಕವಾಗಿ ಏನ್ ಮಾಡ್ತೀವಿ, ಓಕೆ, ನಮ್ಮ ಉದ್ದೇಶನ ಡೈವರ್ಟ್ ಆಗುತ್ತೆ. ಈ ಮರಗಳ ಮೇಲೆ ತೋರಿಸ್ತೀವಿ, ಅನಿಮಲ್ಸ್ ಮೇಲೆ ತೋರಿಸ್ತೀವಿ, ಅನಿಮಲ್ ಸ್ಯಾಕ್ರಿಫೈಸ್ ಮಾಡಬಾರ್ದು, ಯು ಹ್ಯಾವ್ ಟು ಶೋ ಲವ್ ಅನಿಮಲ್ಸ್. ಆಮೇಲೆ ಪೂವರ್ ಹೋಮ್ಸ್ಗೆ ಸಪೋರ್ಟ್ ಮಾಡೋದು, ಅದೆಲ್ಲನೂ ತುಂಬಾ ಇಂಪಾರ್ಟೆಂಟ್. ಲವ್ ಕೂಡ ಅಲ್ಲಿಂದ ಬರುತ್ತೆ. ಬಟ್ ಮೇನ್ ಉದ್ದೇಶನ ನಾವು ಏನ್ ಮಾಡ್ಬೇಕು, ಡಿವಿಯೇಟ್ ಮಾಡಬಾರ್ದು. ಸೊ ಅದನ್ನೇ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಈ ಮಾಡರ್ನ್ ಡೇಸ್ ಅಲ್ಲಿ ಅದನ್ನ ಆಗುತ್ತೆ. ಈ ನಾವು ಇದನ್ನೆಲ್ಲ ನೋಡ್ತೀವಿ, ಸಾಂಕೇತಿಕವಾದ ವಿಷಯವನ್ನು ನೋಡಿದೀವಿ. ಮರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇರುವ ಅಧಿಕ ಶಕ್ತಿ ಇರುವ ಯಾರು ಸೈತಾನನು ಏನ್ ಮಾಡಿದ್ದಾನೆ, ಈ ಮರವನ್ನು ಮಾಡಿ ಟೆಂಪರರಿ ಆಗಿ ಅಲ್ಲಿ ಶೇಡ್ ಕೊಟ್ಟಿದ್ದಾನೆ. ಆ ಟೆಂಪರರಿ ಶೇಡ್ ಅಲ್ಲಿ ನಾವು ಇರಬಾರ್ದು. ಟೆಂಪರರಿ ಶೇಡಿನ ಹೊರಗಡೆ ನಾವು ಬರಬೇಕು. ಹೊರಗಡೆ ಬರ್ಬೇಕಾದ್ರೆ ಮಾತ್ರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಕಷ್ಟದಿಂದ ನಾವು ಆ ಮರುಭೂಮಿಯಲ್ಲಿ ನಡೀತಕ್ಕಂಥ ಕಷ್ಟದಿಂದಾನೇ ಸುವಾರ್ತೆ ನಾವು ಸಾರಬೇಕು. ಹೋಗಿ ಒಂದು ಬೈಬಲ್ ತಗೊಂಡು ಒಂದು ಮೆಸೇಜ್ ಕೊಟ್ರೆ ಮಾತ್ರ ಸುವಾರ್ತೆ ಆಗಲ್ಲ. ನಮ್ಮ ಬಾರ್ಡರ್ ನೋಡಿ ಡಿಫ್ರೆಂಟ್ ಆಗಿ ಒಂದು ಬಾಡ್ತಾ ಇದೆ. ಏನಾಗಿದೆ ಅಂತ ಬಂದು ನಮ್ಮನ್ನು ನೋಡಿ ಇನ್ನೊಬ್ರು ಪರಿವರ್ತನೆ ಆಗೋದೇ ಸುವಾರ್ತೆ ಆಗಿ ಆಗ್ಬೇಕು ವಿಷಯ ಬರುತ್ತೆ. ಇದೇ ನಮ್ಮ ಯೇಸು ಸ್ವಾಮಿ ಕೂಡ ಅದರಲ್ಲಿ ನಮ್ಮ ಗೋಲ್ಡನ್ ಟೆಕ್ಸ್ಟ್ ಅಲ್ಲಿ ಕೂಡ ನಾವು ಓದಿದ್ವಿ. ಅವ್ರು ಏನ್ ಹೇಳ್ತಾರೆ, ಗೋ ಈ ದೇರ್ ಫಾರ್ ಅಂಡ್ ಟೀಚ್ ಆಲ್ ನೇಷನ್ಸ್ ಅಂತ ಹೇಳಿದ್ರೆ, ಎಲ್ಲ ನೇಷನ್ ಅಲ್ಲಿ ಇರೋರ್ನೆಲ್ಲ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂತ ಕಾಲ ಬಂದ. ಅಲ್ಲಿರುವ ಬೆರಿ ಒಂದು ಲಿಟಲ್ ಫ್ಲಾಕ್ಸ್ ನ ಪಿಕ್ ಮಾಡ್ತಕ್ಕಂತ ಕಾರ್ಯ. ನಿನ್ನನ್ನ ಪಿಕ್ ಮಾಡಿದ್ದಾರೆ, ನನ್ನನ್ನ ಪಿಕ್ ಮಾಡಿದ್ದಾರೆ. ನಾನು ಯಾವ ರೀತಿಯಾಗಿ ನಡಿಬೇಕು ಅಂತ ಹೇಳಿದ್ರೆ, ಯೋನಾನ ಪ್ರವಾದಿ ತರ ಆಗ್ತೀರಾ, ನಾನು ಏನ್ ಮಾಡ್ಬೇಕಂತ ನನ್ನಲ್ಲಿ ಒಂದು ಪರಿವರ್ತನೆ ಬೇಕು. ಇನ್ನೊಬ್ಬರ ಮೇಲೆ ನಾನು ಅನುಕಂಪವನ್ನು ತೋರಿಸ್ತೀನಿ. ಇದೇ ನಮ್ಮ ಮೂಲ ಉದ್ದೇಶವಾಗಿದೆ. ಯಾಕಂತ ಹೇಳಿದ್ರೆ, ದೇವರಿಗೆ ಮೆಚ್ಚುಗೆ ಆಗಿದೆ. ಅವ್ರಿಗೆ ಮೆಚ್ಚುಗೆ ಆಗಿರ್ತಕ್ಕಂಥ ಕೆಲಸವನ್ನು ಮಾತ್ರ ನಾವೀಗ ಮಾಡ್ಬೇಕು. ಇನ್ನ ಮುಂದೆ ಇಟ್ಟಿರುವ ಕೆಲಸ ಇವಾಗ್ಲೇ ಮಾಡಕ್ ಹೋದ್ರೆ ಏನಾಗ್ತೀವಿ ಅಂತ ಹೇಳಿದ್ರೆ ಫೇಲ್ಯೂರ್. ಯಾಕಂತ ಹೇಳಿದ್ರೆ ದೇವರು ಎಲ್ಲ ಕಾರ್ಯಕ್ಕೆ ಒಂದೊಂದು ಕೆಲಸಗಳನ್ನು ಅಲ್ಲಿ ಇಟ್ಟಿದ್ರು. ಇದರಲ್ಲಿ ಸಾಂಕೇತಿಕವಾದ ವಿಷಯಗಳನ್ನು ಕೆಲವೊಂದು ನೋಡೋಣ. ಆ ಪ್ರವಾದಿ ಏನ್ ಮಾಡ್ತಾರೆ, ನಿನೆವೆ ಪಟ್ಟಣಕ್ಕೆ ಹೋಗದಿರಾ ತಾರ್ಷೀಷ್ಗೆ ಹೋಗ್ಬೇಕು ಅಂತ ಹೇಳಿ ಒಂದು ಹಡಗಲ ಮೂಲಕವಾಗಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾರೆ. ಡಿಫ್ರೆಂಟ್ ಡೈರೆಕ್ಷನ್ ಹೋಗ್ಬೇಕಾದ್ರೆ ದೇವರು ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಒಂದು ಬಿರುಗಾಳಿನ ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ, ಸಮುದ್ರದಲ್ಲಿ ಕಂಪ್ಲೀಟ್ ಗೊಂದಲ ಅಂತ ತರಬೇಕಾದ್ರೆ ಅಲ್ಲಿ ಇರುವ ಶಿಪ್ ಅಲ್ಲಿ ಇರುವ ಎಲ್ಲ ಸೈಲರ್ಸ್ ಎಲ್ಲ ಎವ್ರಿಬಡಿ ಏನಾಗುತ್ತಾರೆ, ತುಂಬಾ ಭಯದಿಂದ ಅವರು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಯೋನಾನು ಏನ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಅವ್ರನ್ನ ಹೋಗಿ ಎಬ್ಬರಿಸ್ಬಿಟ್ಟು ಅವ್ರು ಕೇಳ್ತಾರೆ, ನೋಡಿ ಇಂಥ ಸಮಾಚಾರ ಎಲ್ಲ ಆಗಿದೆ, ನಿನ್ಗೆ ಮಾತ್ರ ಹೇಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀನ್ ಎದ್ದೇಳು, ಆಮೇಲೆ ನಿನ್ನ ದೇವರಿಗೆ ನೀನ್ ಪ್ರಾರ್ಥನೆ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಮಾಡ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ಪ್ರವಾದಿ
ಅವಾಗ ಅಲ್ಲಿ ಒಂದು ಸ್ಮಾಲ್ ಪರಿವರ್ತನೆ ಅವ್ರಿಗೆ ಆಗ್ಬೇಕಂದ್ರೆ ಆ ಪ್ರವಾದಿ ಏನ್ ಹೇಳ್ತಾರೆ, ಎಲ್ಲ ಕಾರ್ಯ ಆಗ್ತಾ ಇರೋದು ಏನಕ್ಕೆ? ನನ್ನಿಂದಾನೆ. ಯಾಕಂತ ಹೇಳಿದ್ರೆ ದೇವರು ಕೊಟ್ಟಿದ್ದ ಕೆಲಸ ನಾನು ಮಾಡ್ಲಿಲ್ಲ. ಇಲ್ಲಿ ಹೋಗು ಅಂತ ಹೇಳಿದ್ರೆ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ದೇವರ ಉದ್ದೇಶದಲ್ಲಿ ಇದು ಅವ್ರಿಗೆ ಮೆಚ್ಚುಗೆ ಆಗ್ಲಿಲ್ಲ. ನನ್ನಿಂದಾನೇ ಈ ಕೆಲಸವೆಲ್ಲ ಆಗ್ತಾ ಇದೆಯಲ್ಲ ಹೇಳ್ಬೇಕಾದ್ರೆ ಅವಾಗ ಅವ್ರು ಕೇಳ್ತಾರೆ, ನೀನ್ ಯಾರು, ಯಾವ ಜಾತಿಯವರು, ನೀನ್ ಮಾತಾಡೋದೇನು, ಎಲ್ಲಿಂದ ಬಂದಿರೋದು ಅಂತ ಹೇಳಿದ್ರೆ ಎಲ್ಲನೂ ಇವ್ರು ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ನಾವ್ ಏನ್ ತಾನೇ ಮಾಡ್ಬೇಕು ಅಂತ ಹೇಳಿದ್ರೆ ಏನು ತೆಗೆದು ಸಮುದ್ರಕ್ಕೆ ಹಾಕ್ಬಿಡು. ಅವ್ರು ಹಾಕ್ಬೇಕಾದ್ರೆ ಇಮಿಡಿಯೇಟ್ ಹಾಕ್ಬಿಡ್ತಾರ. ಅದು ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಯೋಚನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಇನ್ನಸೆಂಟ್ ನ ತೆಗೆದು ನಾನು ಏನಕ್ಕೆ ಸಾಯಿಸ್ಬೇಕು ಅಲ್ವಾ. ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಕೂಡ ಅವ್ರು ಕರುಣೆ ತೋರಿಸ್ತಾರೆ. ಎಲ್ಲರೂ ಕರುಣೆ ತೋರಿಸ್ತಾರೆ. ಬೇರೆ ಜಾತಿಯಲ್ಲಿ ಇರೋರು ಕರುಣೆ ತೋರಿಸ್ತಾರೆ. ನಾವು ಬೈಬಲ್ ಸ್ಟೂಡೆಂಟ್ ಆಗಿ ಮುಖ್ಯವಾಗಿ ಕರುಣೆ ತೋರಿಸ್ತಾರೆ ಸುಮಾರು ಸರಿ. ಇದೇ ಪಾಠದ ಮೂಲ ಉದ್ದೇಶ. ಈ ಪಾಠದಲ್ಲಿ ಇಷ್ಟೊಂದು ಉದ್ದೇಶಗಳು ಇವತ್ತು ನಮ್ಗೆ ಬರ್ತಾ ಇದೆ. ಸೊ ಅವ್ರ ಕರುಣೆ ತೋರಿಸ್ಬೇಕಾದ್ರೆ ಏನ್ ಮಾಡ್ತಾರೆ, ಇಲ್ಲ ನೀನ್ ಮಾಡಿದ್ರೆ ಮಾತ್ರ ನಿಮ್ ಜೀವನ ಎಲ್ಲ ಉಳಿಯುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾನ್ ಸಾಯ್ಬೇಕು, ನೀವು ಉಳಿಬೇಕಾದ್ರೆ ನನ್ ತೆಗೆದಲ್ಲಿ ಹಾಕಿ ಅಂತ ಹೇಳ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿರೋರು ಇಮಿಡಿಯೇಟ್ ಆಗ್ತಾರೆ. ಅವ್ರು ಪ್ರಾರ್ಥನೆ ಮಾಡ್ತಾರೆ. ಎಷ್ಟೊಂದು ವಿಧೇಯತೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ ದೇವ್ರಿಗೆ. ಆ ದೇವ್ರಿಗೆ, ನಿನ್ನ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನನ್ನ ಏನ್ ಮಾಡು, ನಮ್ಗೆ ಇದಕ್ಕೆ ಸಂಬಂಧ ಕಟ್ಟಬೇಡ, ದಯವಿಟ್ಟು ನಾನು ಇದಕ್ಕೆ ಏನು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಇನ್ನಸೆಂಟ್ ಮ್ಯಾನ್ ಡೆತ್ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತೆಗೆದು ಏನ್ ಮಾಡ್ತಾರೆ, ನೀನ್ ಹೇಳಿದ ತರಾನೇ ನಿನ್ನ ನೀರಲ್ಲಿ ಹಾಕ್ತೀನಿ ಅಂತ ಹೇಳಿ ಅವ್ರು ಹಾಕ್ತಾರೆ. ಹಾಕ್ಬೇಕಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಆ ಸಮುದ್ರ ಏನಾಗುತ್ತೆ, ಕಂಪ್ಲೀಟ್ ಆಗಿ ಡೌನ್ ಆಗುತ್ತೆ. ಸೊ ಆಗ್ತಾ ಇರ್ಬೇಕಾದ್ರೆ ಈ ವಿಷಯದಲ್ಲಿ ನಮ್ಗೆ ಏನು ಗಮನಕ್ಕೆ ತರುತ್ತೆ ಅಂತ ಹೇಳಿದ್ರೆ, ಆ ನೀರು ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರಕಟಣೆಯಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ. ಆ ನೀರು ಏನು ಸೂಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇರುವ ಜನರು. ಆ ನೀರಿನಲ್ಲಿ ಏನ್ ಬಂದ್ಬಿಡ್ತು, ಬಿರುಗಾಳಿ ಬೀಸ್ತಪ್ಪ. ಬೀಸಿದ ತಕ್ಷಣ ಏನಾಗುತ್ತೆ, ನೀರು ಕಾಮಾಗಿರೋದು ಏನಾಗುತ್ತೆ, ಅಲೆಗಳೆಲ್ಲ ದೊಡ್ಡದಾಗಿ ಗೊಂದಲ ಮಾಡುತ್ತಲ್ಲ. ಈ ಬಿರುಗಾಳಿ ಅನ್ನೋದು ವಿಷಯ ಯಾರು ಅಂತ ಹೇಳಿದ್ರೆ ಈ ಸೈತಾನ, ಈ ಲೋಕದಲ್ಲಿರುವ. ಅದೇ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್, ಅದು ಓದೋದು ಬೇಡ, ನೀವೆಲ್ಲ ಬರ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವೆಲ್ಲ ಕೂಡ ನಮಗೆ ತುಂಬಾ ಪರಿಚಿತವಾದ ಈ ವಚನಗಳು ಅಲ್ವಾ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಟುಡೇಸ್ ಪವರ್ ಆಫ್ ಏರ್ ಯಾರು ಅಂತ ಹೇಳಿದ್ರೆ ಸೇಟನ್. ಅವ್ರಿಗೆ ಒಂದು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಅದರಲ್ಲಿ ಯಾವಾಗ್ಲೂ ಡಿಸ್ಟರ್ಬೆನ್ಸ್ ತರ್ತಾರೆ. ಆ ಬಿರುಗಾಳಿ ಅನ್ನೋದು ಅವನೇ. ಅದಾದ ನಂತರ ಆ ಬಿರುಗಾಳಿ ಏನ್ ಮಾಡ್ತಾರೆ, ಬೀಸಿದ ಮೇಲೆ, ಈ ಲೋಕದ ಜನರ ಮೇಲೆ ಬೀಸಿದ ತಕ್ಷಣ ಗೊಂದಲ ಬರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಈ ಪ್ರವಾದಿ ಹೋಗಿ ದೇವರ ಶುಭ ಸಂದೇಶ ಸಾರು ಅಂತ ಹೇಳಿದ ಮೇಲೆ ಅವಿಧೇಯತೆಯಿಂದ ಮಾಡಿದ ಕೆಲಸ ಯಾರಿಗೆ ಹೋಲಿಕೆ ಮಾಡಿ ಬರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ಆಡಮ್ ಮಾಡಿದ ಪಾಪದಿಂದಾನೇ ಈ ಭೂಮಿಗೆಲ್ಲ ಏನಾಯ್ತು, ಮರಣ. ಅದಾದ ನಂತರ ಈ ಪ್ರವಾದಿ ಏನ್ ಮಾಡ್ತಾರೆ, ಯೋನನನ್ನು ಏನ್ ಮಾಡ್ತಾರೆ, ನಾನೇ ಅದಕ್ಕೆ ಕಾರಣ, ನನ್ನನ್ನ ತಗೊಂಡು ನೀವ್ ಏನ್ ಮಾಡಿ ನೀರಲ್ಲಿ ಹಾಕಿ ನಾನು ಸಾಯ್ಬೇಕು, ಆದ್ರೆ ಮಾತ್ರ ನೀವೆಲ್ಲ ರಕ್ಷಣೆಗೆ ಬರ್ತೀರಾ ಎಂಬ ವಿಷಯ. ಇನ್ನೊಂದು ಆಡಮ್, ಯಾರು, ಸೆಕೆಂಡ್ ಆಡಮ್, ಜೀಸಸ್ ಕ್ರೈಸ್ಟ್. ನೋಡಿ, ಅವ್ರು ಬಂದ್ಬಿಟ್ಟು ನಮಗೋಸ್ಕರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಕೆಳಗಡೆ ಇಲ್ಲಿ ಬಂದು ಅವ್ರ ಜೀವನ ನಮಗಾಗಿ ಕೊಟ್ಟು ನಮ್ಮನ್ನೆಲ್ಲ ರಕ್ಷಣೆಗಾಗಿ ಅವ್ರು ತಗೊಂಡ್ಬರೋದನ್ನ ನಾವು ನೋಡ್ತೀವಿ. ಸೊ ಆಮೇಲೆ ಇದೇನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಈ ವಿಷಯನೆಲ್ಲ ತಿಳ್ಕೊಂಡು ಏನಾಗುತ್ತೆ ಇಲ್ಲಿ ನೆಕ್ಸ್ಟ್ ಏನೇನ್ ಸ್ಟೆಪ್ಗಳು ಇಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಈ ಕೋರ್ಸ್ ಆಫ್ ಆಕ್ಷನ್ ಅಲ್ಲಿ ಈ ಇಂಪಾರ್ಟೆಂಟ್ ಆಗಿ ಅಲ್ಲಿರುವ ಆ ಶಿಪ್ ಏನನ್ನ ಒಂದು ಸೂಚನೆಗೆ ತರುತ್ತೆ ಅಂತ ಹೇಳಿದ್ರೆ, ಆ ಶಿಪ್ ಅಲ್ಲಿ ಹಡಗು ಇತ್ತಲ್ಲ, ಅದು ಏನು ಸೂಚನೆಗೆ ತರುತ್ತೆ ಅಂತ ಹೇಳಿದ್ರೆ, ಒಂದು ಗಾಳಿ ನೋಡ್ವಿ, ಇನ್ನೊಂದು ನೀರನ್ನು ನೋಡ್ವಿ. ಆ ಶಿಪ್ ಏನು ಸೂಚನೆ ಅಂತ ತರಿಸುತ್ತೆ ಅಂತ ಹೇಳಿದ್ರೆ, ಆ ಲೋಕದಲ್ಲಿ ಇರುವ ಪವರ್ಫುಲ್ ಗವರ್ಮೆಂಟ್ ಅನ್ನ ಅದು ತಗೊಂಡು. ಯಾರು ಗವರ್ಮೆಂಟ್ ಆಗಿನ ಕಾಲದಲ್ಲಿ ಗವರ್ಮೆಂಟ್ ಆಗಿದ್ರು, ನಮ್ಮ ಯೇಸು ಸ್ವಾಮಿನ ಸಾಯಿಸ್ಬೇಕಾದ್ರೆ ಪವರ್ಫುಲ್ ಗವರ್ಮೆಂಟ್ ಯಾರಾಗಿದ್ರು, ರೋಮನ್ ಗವರ್ಮೆಂಟ್. ಅದಾದ ನಂತರ ಈ ಸೈಲರ್ಸ್ ಏನ್ ಮಾಡ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಡೋಂಟ್ ಮೇಕ್ ಮಿ ರೆಸ್ಪಾನ್ಸಿಬಲ್ ಫಾರ್ ದ ಇನ್ನೋಸೆಂಟ್ ಮ್ಯಾನ್ ಡೆತ್ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಕನಿಕರ ಇಂದ ದೇವರಿಗೆ ಬೇಡ್ತಾರೆ. ಬೇಡ್ಬಿಟ್ಟು ಅವ್ರನ್ನ
ಅಲ್ಲಿ ಒಳಗಡೆ ತಳ್ತಾರೆ. ಅದನ್ನ ಯಾವ್ಗೆ ಹೋಲಿಕೆ ಮಾಡುತ್ತೆ? ಪೈಲಟ್ ಅವ್ರಿಗೆ ಅವ್ರು ಏನ್ ಮಾಡ್ತಾರೆ, ಕೈಯನ್ನ ವಾಶ್ ಮಾಡ್ತಾರಲ್ಲ, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಇನ್ನೋಸೆಂಟ್ ಮ್ಯಾನ್ಸ್ ಡೆತ್ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರಾಗ, ನಾನು ಇದಕ್ಕೆ ಹೊರೆ ತಗೊಳಲ್ಲ, ನಿಮ್ಮ ಕೈಯಲ್ಲಿ ಬಿಟ್ಬಿಡ್ತೀನಿ ಅಂತ ಹೇಳಿ ಅದನ್ನ ಕೊಡ್ತಾರಲ್ಲ. ಕೊಟ್ಟಿದ ಮೇಲೆ ಯೇಸು ಸ್ವಾಮಿ ಮರಣದ ಮೂಲಕ ಏನಾಯ್ತು, ತಿಮ್ಮಂಗ್ಳ ಏನಾಯ್ತು, ಇವ್ರನ್ನ ತೆಗೆದು ಅವ್ರ ಹೊಟ್ಟೆದಲ್ಲಿ ಇದ್ರು, ಹೊಟ್ಟೆ ಇದು 3 ದಿವಸ ಇದ್ದು ತಿರ್ಗಾ ಬರ್ಬೇಕಾದ್ರೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಅಲ್ಲಿ ಏನಾಯ್ತು, 3 ದಿವಸ ಭೂಗರ್ಭದಲ್ಲಿ ಇದ್ದು ಮರಣ, ಫಸ್ಟ್ ಕ್ರಾಸ್ ಅಲ್ಲಿ ಮರಣ ಹೊಂದಿ ಭೂಗರ್ಭದಲ್ಲಿ 3 ದಿವಸ ಇದ್ದು ಆಮೇಲೆ ಏನಾಯ್ತು, ರಿಸರೆಕ್ಷನ್ ಮೂಲಕವಾಗಿ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಫಸ್ಟ್ ವಿಕ್ಟ್ರಿ, ಫಸ್ಟ್ ಡಿಫೀಟ್ ಫಾರ್ ಸೇಟನ್ ಏನು ಆಯ್ತು. ಅದಾಗನಿಂದ ಎಲ್ಲ ಸಾಯ್ತಕ್ಕಂತ ಎಲ್ಲ ಮನುಷ್ಯಗಳಿಗೂ ಇವಾಗ ಏನಾಯ್ತು, ಗಿಫ್ಟ್, ಫ್ರೀ ಗಿಫ್ಟ್, ಮರು ಜನ್ಮ ಅವ್ರು ಬರೋದನ್ನೆಲ್ಲ ನಾವು ನೋಡ್ತೀವಿ. ಸೊ ಇದಕ್ಕೆ ಒಂದು ಇಂಪಾರ್ಟೆಂಟ್ ಆದ ಲೆಸನ್ಸ್ ನಾವು ಏನು ನೋಡಿರ್ತೀವಿ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಆದ ಲೆಸನ್, ನಾವು ಒಂದು ಯೋನನ ತರ ಒಂದು ಪ್ರವಾದಿ ನಾವು ಹಾಕ್ಬೇಕು. ಸೊ ಪ್ರವಾದಿ ಆಗಿ ಅವ್ರು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಲೇಬಾರ್ದು. ನಮ್ಮ ಉದ್ದೇಶ ಬೇರೆದಾಗಿ ಇರ್ಬೇಕು. ಸೊ ನಮ್ಮ ಉದ್ದೇಶ ಏನ್ ಮಾಡ್ಬೇಕು ಅಂದ್ರೆ, ಯಾವಾಗ್ಲೂ ನಮ್ಮ ತಂದೆಗೆ ಮೆಚ್ಚುಗೆ ಆದಂತ ವಿಷಯಗಳನ್ನ ನಾವು ಮಾಡ್ಬೇಕು ಅಂತಿಲ್ಲ. ನಾವು ಏನ್ ಮಾಡ್ಬೇಕು ಅಂತ ಹೋಗಿದ್ವಿ, ಅದು ಫೇಲ್ ಆಯ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಇದು ದೇವರ ಯೋಜನೆಯಲ್ಲಿ ಈ ಫೇಲ್ಯೂರ್ ನನಗೆ ಅವ್ರು ದೇವ್ರು ಕೊಟ್ಟಿದ್ದಾರೆ, ನಾನು ಇದು ಅಕ್ಸೆಪ್ಟ್ ಮಾಡ್ಬೋದು. ಆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ವಿಷಯನೇ ತುಂಬಾ ಕಷ್ಟ, ನಮ್ಗೆ ಬರೋದೇ ಇಲ್ಲ. ಆ ಬರ್ಸೋದಿಕ್ಕೆ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ನಾವು ತರ್ತಾ ಇರ್ಬೇಕು. ಯಾಕಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಯಾಕಂತ ಹೇಳಿದ್ರೆ ಈ ಲೋಕದಲ್ಲಿ ಪರ್ಫೆಕ್ಟ್ಗೆ ಒಂದೇ ಒಂದು ನೇಮ್ ಇರೋದು ಅಂತ ಹೇಳಿದ್ರೆ ನಮ್ಮ ಯೇಸು ಸ್ವಾಮಿ. ಈಸ್ ದ ಓನ್ಲಿ ಪರ್ಫೆಕ್ಟ್ ಆಗಿ ಬಂದ್ರು, ಪರ್ಫೆಕ್ಟ್ ಆಗಿ ಅವರ ಜೀವನವನ್ನು ಕೊಟ್ಟು ದೇವರ ದಯೆ ಪಡೆದು ಅವ್ರೇನಾಗಿದ್ದಾರೆ, ಎಲ್ಲ ಐಶ್ವರ್ಯ ಘನ ಮಾನನೆಲ್ಲ ಅವರು ಇವಾಗ ಪಡ್ಕೊಂಡಿದ್ದಾರೆ. ಈ ಅರ್ನ್ಡ್ ಆಲ್ ದೀಸ್ ಥಿಂಗ್ಸ್. ಅದೇ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಪರ್ಫೆಕ್ಷನ್ಗೆ ಹೋಗ್ಬೋದು. ಒಂದ್ ದಿವಸ ನಾವು ಹೋಗ್ತೀವಿ, ಮತ್ತೆ ಅದೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಪ್ರಾಕ್ಟೀಸ್ ಮಾಡ್ತಾನೇ ಇರ್ಬೇಕು. ಪ್ರಾಕ್ಟೀಸ್ ಮಾಡ್ತಾ 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 ನಮ್ಮ ಈ ಜೀವನದಲ್ಲಿ, ನೂತನ ಸೃಷ್ಟಿ ಜೀವನದಲ್ಲಿ ಪ್ರಾಕ್ಟೀಸ್ ಫೇಲ್ಯೂರ್ ಆಗ್ತಾ ಇರುತ್ತೆ. ಪ್ರಾಕ್ಟೀಸ್ ಮಾಡಿ ತಿರ್ಗಾ ಎಫರ್ಟ್ ಹಾಕ್ಬೇಕು. ಫೇಲ್ಯೂರ್ ಆಗುತ್ತೆ, ಎಫರ್ಟ್ ಹಾಕ್ಬೇಕು. ನೆಕ್ಸ್ಟ್ ಟೈಮ್ ಎಫರ್ಟ್ ಹಾಕ್ಬೇಕಾದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಾಗಿರುತ್ತೆ, 2 ಫೇಲ್ಯೂರ್ ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ, ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದೇ ರೀತಿಯಾಗಿ ಡೈಲಿ ಅವಾಗ ಎಫರ್ಟ್ ಶುಡ್ ಬಿ ಪ್ರಾಕ್ಟೀಸ್ ಮಾಡಿ ಒಂದ್ ದಿವಸ ನಾವು ಯೇಸು ಸ್ವಾಮಿನ ಒಂದು ಇಮೇಜ್ ಆಫ್ ದಿ ಸನ್ ಆ ರೀತಿಯಾಗಿ ಕನ್ವರ್ಷನ್ಗೆ ಪ್ರಯತ್ನದಲ್ಲೇ ಇರಬೇಕು. ಲಾಸ್ಟ್ ಸ್ಲೈಡ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈ ಯೋನಾನನ ಕತೆ ಒಂದು ಮೀನಿನ ಕೇಂದ್ರ ಬಿಂದು ಆಗಿಲ್ಲ ಇದು, ಆದರೆ ಇದು ಒಂದು ಮಾನವ ಕುಲದ ಪರಿವರ್ತನೆ ಆಗಿರುವ ವಿಷಯಗಳನ್ನು 2 ಭಾಗದಲ್ಲಿ ನೋಡ್ತೀವಿ. ಅಲ್ಲಿ ನಿನೆವೆ ಪಟ್ಟಣ, ಆಮೇಲೆ ಯೋನ ಒಂದು ಪ್ರವಾದಿನ ನೋಡ್ತೀವಿ. ಅದಕ್ಕೆ ಹೋಲಿಕೆ ಆಗಿದ ತರಾನೇ ಇಲ್ಲಿ ನಾವು ನಮ್ಮ ಯೇಸು ಸ್ವಾಮಿನ ನೋಡ್ತೀವಿ. ಆ ಯೇಸು ಸ್ವಾಮಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಕಂಪ್ಲೀಟ್ ಈ ಲೋಕದ ಪರಿವರ್ತನೆಗೆ ತರೋದಿಕ್ಕೆ ಅವ್ರ ಪ್ರಯತ್ನಗಳನ್ನು ಪಡ್ತಾರೆ. ಆ ಯೋನನ್ ತರ ಈ ಕಾಲದಲ್ಲಿ ಮರ್ಮರಿಂಗ್ ಆಗಿರೋರು ನಾವು ಕೂಡ ಆಗ್ಬಿಡ್ತೀವಿ ಎಂಬ ವಿಷಯವನ್ನು ಲೇಖಕರು ಗಮನಕ್ಕೆ ತರ್ತಾರೆ. ಈ ಕ್ಲಾಸ್ ಬಂದ್ಬಿಟ್ಟು ಬೇರೆ ಕ್ರಿಶ್ಚಿಯನ್ ಮಾನವರಿಗೆಲ್ಲ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ. ಯಾಕಂತ ಹೇಳಿದ್ರೆ, ನಮ್ಮ ಬ್ಯುಸಿ ಡೇದಲ್ಲಿ ಈ ಸತ್ಯ ವಚನಗಳನ್ನೆಲ್ಲ ನಾವು ಧ್ಯಾನ ಮಾಡ್ಬೇಕಾದ್ರೆ ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇದನ್ನ ಮರ್ತ್ ಬಿಡ್ತೀವಿ. ನಮ್ಮ ಖ್ಯಾತಿಗೋಸ್ಕರ ನಾವ್ ಏನ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ, ನಮ್ಮ ರೆಪ್ಯುಟೇಷನ್, ನಮ್ಮ ಮೌಲ್ಯ ಮಾಪನಕ್ಕೋಸ್ಕರ ನಾವ್ ಏನ್ ಮಾಡ್ಬಿಡ್ತೀವಿ, ನಮ್ಮ ಬಾಳನ್ನ ನಷ್ಟ ಮಾಡ್ಬಿಡ್ತೀವಿ. ಅನುಕಂಪ ಬಂದ್ಬಿಟ್ಟು ಇಲ್ಲಿರುವ ಗಿಡ ಮರಗಳಿಗೆ ತೋರ್ಸ್ಬಿಡ್ತೀವಿ. ಆದ್ರೆ ಆ ಪ್ರೀತಿ, ಯೇಸು ಸ್ವಾಮಿ ಕೊಟ್ಟಿದ್ದ ಪ್ರೀತಿಯ ಜನಕ್ಕೆ ತರ ನಾವು ಮಾಡೋದಕ್ಕೆ ಮರ್ತ್ ಬಿಡ್ತೀವಿ ಎಂಬ ಒಂದು ಇಂಪಾರ್ಟೆಂಟ್ ಆದ ಲೆಸನ್ ಇವತ್ತು ಈ ಪಾಠದಿಂದ ನಮಗೆ ತಂದೆಯ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ತಂದೆಯ ದೇವರಿಗೆ ಕೃತಜ್ಞತೆ, ಅವರ ಕುಮಾರನ ಮೂಲಕ ಸಂದ್ಕೊಂಡು ನಾವು ಈ ಪಾಠವನ್ನು ಮುಗಿಸೋಣ. ಸ್ನೇಹಿತರೆ,
ದೇವರ ಐಶ್ವರ್ಯ, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಯೆಹೋವನೇ, ನಿನ್ನನ್ನು ಕೊಂಡಾಡುವುದು ಪರಾತ್ಪರನೇ, ನಿನ್ನ ನಾಮವನ್ನ ಸಂಕೀರ್ತಿಸುವುದು ಯುಕ್ತವಾಗಿದೆ ಎಂಬತಕ್ಕಂಥ ಅಂಶ. ದೇವರ ಕರುಣೆ ಮನುಷ್ಯರ ಮೇಲೆ ಎಷ್ಟು ಇದೆ ಎಂಬತಕ್ಕಂಥ ಅಂಶವನ್ನ ನಾವು ಈ ದಿನ ಒಟ್ಟಾರೆ ಸಾರಾಂಶವಾಗಿ ನಾವು ತಿಳಿದುಕೊಂಡಿದ್ದೇವೆ. ದೃಷ್ಟಾಂತವಾಗಿ ನಮಗೆ ಯೋನನ ಕಾರ್ಯ ವಿಷಯವಾಗಿ ನಮಗೆ ಮುಂದೆ ಯೋನ ತನ್ನದೇ ಆದಂತ ಯೋಚನೆಯಲ್ಲಿ ತೊಡಗಿರುವಾಗ ಆ ಯೋಚನೆ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲಪ್ಪ, ನನ್ನ ಮಾರ್ಗಗಳು ಈ ರೀತಿಯಾಗಿದೆ ಎಂಬತಕ್ಕಂಥ ಒಂದು ಮನವರಿಕೆಯ ಅಂಶವನ್ನ ದಿನ ನಮಗೆ. ಆದ್ರಿಂದ ಕ್ರಿಸ್ತನಲ್ಲಿ ಸ್ನೇಹಿತರೆ, ಆ ಜವಾಬ್ದಾರಿ, ಆ ಒಂದು ಕರ್ತವ್ಯ, ಆ ಸ್ವಾರ್ಥ ಸಾರ್ತಕ್ಕಂಥ ವಿಷಯದಲ್ಲಿ ಮತ್ತು ಭಕ್ತಿ ಜೀವಿತ ಮಾಡ್ತಕ್ಕಂಥ ವಿಷಯದಲ್ಲಿ ಯುಗದ ಅಂತ್ಯಕ್ಕೆ ಬಂದಿರತಕ್ಕಂಥ ನಮಗೆ ಈ ಅತಿ ಪರಿಶುದ್ಧವಾದಂತ ನಂಬಿಕೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ಭಕ್ತರನ್ನ ನನ್ನ ಬಳಿಗೆ ಕರ್ಕೊಂಡ್ಬಂಡ್ರಿ ಎಂಬತಕ್ಕಂಥ ಈ ಒಂದು ಅಂಶ ನಮಗೆ ಯಾವ ರೀತಿಯಾಗಿ ಜವಾಬ್ದಾರಿಕೆ ಉಳ್ಳದಾಗಿದೆ ಎಂಬತಕ್ಕಂಥದ್ದು ಕೂಡ. ಹಾಗಾಗಿ ಇಂಥ ಒಂದು ಪಾಠವನ್ನ ಸಿದ್ಧತೆ ಮಾಡಿಕೊಟ್ಟಂತ HL ಭಾಗದಿಂದ ಬಂದಿರತಕ್ಕಂಥ ಸಹೋದರ ಪ್ರಭು ಅವರಿಗೆ ನಮ್ಮ ಡಾನ್ ಸಭೆಯ ಪರವಾಗಿ ಅವರಿಗೆ ವಂದನೆಗಳನ್ನು ಹೇಳಿಕೊಳ್ಳುತ್ತೇವೆ. ಈಗ ಆಡ್ತಕ್ಕಂಥ ಒಂದು ಇಂಗ್ಲಿಷ್ ಸಾಂಗ್ ಅನ್ನು ಆಡಿಕೊಳ್ಳೋಣ. ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್ ಎಂಬತಕ್ಕಂಥ ಹಾಡನ್ನು ಆಡ್ಕೊಂಡು ನಾವು ಮುಂದುವರಿಯೋಣ. ಸ್ನೇಹಿತರೆ, ಈ ಮೊದಲನೇ ಭಾಗವನ್ನ ಮುಕ್ತಾಯ ಮಾಡುವ ಹಾಗೆ ನಮ್ಮ ಹಿರಿಯ ಸಹೋದರಾದಂಥ ಡ್ಯಾನಿಯಲ್ ಉದಯ್ ಕುಮಾರ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡುವಂತೆ ಅವರಲ್ಲಿ ಕೇಳಿಕೊಡ್ತೇವೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನು ಕರುಣಾ ಸಾಗರನು ಆಗಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ನಿಜ ಮಹಾಕೃಪೆಯ ನಾಮಕ್ಕೆ ಸ್ತೋತ್ರ ಘನಮಾನತ್ವ ಉಂಟಾ. ಮತ್ತೊಂದಾವರ್ತಿ ನಮ್ಮ ಜೀವಿತದಲ್ಲಿ ಈ ದಿನವನ್ನು ಕಾಣ ಮಾಡಿ ನಾವೆಲ್ಲರೂ ಒಂದು ಮಹಾಸಭೆಯಾಗಿ ಸೇರಿ ಕಳೆದ ವರ್ಷಗಳಲ್ಲಿ ನೀನು ಮಾಡಿದಂತ ಎಲ್ಲಾ ಉಪಕಾರಗಳನ್ನು ಮೇಲ್ಗಳನ್ನು ನೆನೆಸಿ ನಿನಗೆ ಇಷ್ಟವಾಗಿರುವಂತ ಕೃತಜ್ಞತಾ ಯಜ್ಞಗಳನ್ನು ಸಲ್ಲಿಸುವಂತ ವಿಶೇಷ ಸಂದರ್ಭವನ್ನ ನಮ್ಮ ಜೀವಿತದಲ್ಲಿ ದಯಪಾಲಿಸಿಕೊಟ್ಟಿದ್ವಿ. ಇದಕ್ಕಾಗಿ ನಾವು ಸ್ತೋತ್ರವಾಗ್ತೀವಿ. ಬಲು ಕಷ್ಟಕರವಾದ ದಿನಗಳು, ಸೈತಾನನು ತನಗೆ ಕಾಲು ಕೊಂಚವೇ ಎಂಬುದಾಗಿ ತಿಳಿದವನಾಗಿ ಬಹುರೌದ್ರ ಉಳ್ಳವನಾಗಿ ಈ ಲೋಕದ ಮಧ್ಯದಲ್ಲಿ ತನ್ನ ದುಷ್ಟ ಕಾರ್ಯಗಳನ್ನ ನಡೆಸ್ತಿರುವಂತ ಸಂದರ್ಭದಲ್ಲಿ ತಂದೆ ಕೋಳಿಯು ತನ್ನ ಮರಿಗಳನ್ನ ಯಾವ ರೀತಿಯಲ್ಲಿ ತನ್ನ ರೆಕ್ಕೆಯ ಅಡಿಯಲ್ಲಿ ಸಂರಕ್ಷಿಸಿ ಕಾಪಾಡುತ್ತದೋ ಅದೇ ರೀತಿಯಾಗಿ ತಂದೆ ವಿಶೇಷವಾಗಿ ನಮ್ಮನ್ನ ನಿನ್ನ ಕೃಪಾ ಕಟಾಕ್ಷ, ನಿನ್ನ ಪರಾಮರಿಕೆ, ನಿನ್ನ ರೆಕ್ಕೆಯ ಅಡಿಯಲ್ಲಿ ಕಾಲಾನುಕಾಲಕ್ಕೆ ಬೇಕಾಗುವಂತ ಎಲ್ಲಾ ರೀತಿಯ ಅವಶ್ಯಕತೆಗಳನ್ನು ವಿಶೇಷವಾಗಿ ನಮ್ಮ ಆತ್ಮೀಯವಾದ ಬೆಳವಣಿಗೆಗೆ ಬೇಕಾಗುವಂತ ಆತ್ಮೀಯವಾದಂತ ಆಹಾರಗಳನ್ನ ದಯಪಾಲಿಸಿಕೊಟ್ಟು ನಡೆಸ್ಕೊಂಡು ಬಂದು ಇದಕ್ಕಾಗಿ ನಾವು ಸ್ತೋತ್ರವಾಗ. ಹೌದು ತಂದೆ, ನೀನು ನಮ್ಮ ಇದಕ್ಕಾಗಿ ನೀನು ಮಾಡಿದಂತ ಆಲೋಚನೆಗಳು, ನಿನ್ನ ಚಿಂತೆಗಳು ತಂದೆ ನಾವು ಎನಿಸುವಾಗ ಅದು ಎಣಿಸಲು ಅಸಾಧ್ಯವಾಗಿರ್ತದೆ ಎಂಬುದಕ್ಕೆ ನಾವು ಕಟ್ಟವರಾಗಿದ್ದೇವೆ. ಆದ್ದರಿಂದ ತಂದೆ, ನಾವುಗಳು ವಿಶೇಷವಾಗಿ ಈ ದಿನಗಳಲ್ಲಿ ನಿನಗೆ ಇಷ್ಟವಾದಂತ ಅಲ್ಪವಾದಂತ ವಿಚಾರಗಳನ್ನ ನಾವು ಯಜ್ಞಾರೂಪವಾಗಿ ಯಜ್ಞವಾಗಿ ಸಮರ್ಪಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಯಜ್ಞಗಳನ್ನ, ಪ್ರಾರ್ಥನೆ ವಿಜ್ಞಾಪನೆಗಳನ್ನ, ಸ್ತೋತ್ರ ಬಲಿಗಳನ್ನ ತಂದೆ ಅಂಗೀಕರಿಸಬೇಕೆಂಬುದಾಗಿ ನೆನಪಿ ಪ್ರಾರ್ಥಿಸಲಾಗಿದೆ. ವಿಶೇಷವಾಗಿ ಈ ಮೊದಲನೇ ಪಾಠವಾಗಿ ನಮ್ಮ ಪ್ರಿಯ ಸಹೋದರ ಮೂಲಕವಾಗಿ ಯೋನನ ಒಂದು ಜೀವಿತದಲ್ಲಿ ಆತನ ಒಂದು ಕಥೆಯಲ್ಲಿ ನೀನಿಟ್ಟಿರುವಂತ ಒಂದು ವಿಶೇಷವಾದಂತ ಪಾಠವನ್ನ ನಮಗೆ ಕಲಿಸಿಕೊಟ್ಟಿದ್ದಿ. ಇದಕ್ಕಾಗಿ ನಾವು ಸ್ತೋತ್ರವಾಗಲಿ. ಅದರಲ್ಲಿ ಅಡಕವಾಗಿರುವಂತ ಅನೇಕ ವಿಚಾರಗಳು, ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ತ್ಯಾಗ ಬಲಿದಾನಗಳು, ವಿಶೇಷವಾಗಿ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ಪರಾಮರಿಕೆ, ಆ ವಿಚಾರವಾಗಿ ತಂದೆ ನಮಗೆ ಅನೇಕ ಪಾಠವನ್ನು ಕಲಿತು ಇವನನ್ನ ಗುರುತಾಗಿ ಇಟ್ಟುಕೊಂಡು ಆತನ ವಿಧೇಯನಾಗಿ ಹೋಗಿ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ಹೋದಾಗಿ ಕೂಡ ಪ್ರೀತಿಯುಳ್ಳ ದೇವರಾಗಿರುವಂತೆ ನೀನು ಅವರನ್ನ ತಂದೆ
ನಿನ್ನ ಒಂದು ಪ್ರೀತಿ, ನಿನ್ನ ಒಂದು ಕೃಪೆಗೆ ತಪ್ಪಂತೆ, ನಿನ್ನ ಯೋಜನೆಗೆ ತಕ್ಕಂತೆ ಆತನ್ನು ಉಪಯೋಗಿಸಿ ನೀನು ಕರುಣೆಯನ್ನ ತೋರಿದ್ದರಿಂದ ನಾವು ವ್ಯಕ್ತವರಾಗಿದ್ದೇವೆ ತಂದೆ. ಆದುದರಿಂದ ಇದರಲ್ಲಿ ನಮಗಿರುವಂತಹ ಪಾಠಗಳನ್ನ ಆಗಿರುವುದು ಬಹಳ ಅವಶ್ಯವಾಗಿರ್ತದೆ. ಅವು ತಂದೆ, ನೀನು ಕರುಣಾ ಸ್ವರೂಪನು, ಪ್ರೀತಿ ಸ್ವರೂಪನಾಗಿದ್ದಿ, ಲೋಕವನ್ನ ಕರುಣಿಸುವವನಾಗಿದ್ದಿ. ಆದುದರಿಂದ ಆ ಪ್ರೀತಿ, ಆ ಕೃಪೆ, ಕರುಣೆ ಎಂಬ ಮನೋಭಾವಗಳನ್ನ ತಂದೆ ವಿಶೇಷವಾಗಿ ನಾವುಗಳು ಅದನ್ನ ಕಲಿತವರಾಗಿ ಕೇವಲ ಕಲಿಯುವಾಗಿರದೆ ನಮ್ಮ ಜೀವಿತದಲ್ಲಿ ಅದನ್ನ ಅನುಷ್ಠಾನಕ್ಕೆ ತಂದು ನಾವು ಅದನ್ನ ನಮ್ಮ ಜೀವಿತದ ಅನುಷ್ಠಾನಕ್ಕೆ ತರುವ ಹಾಗೆ ಮಾಡಬೇಕೆಂಬುದಾಗಿ ಹೇಳಲಾಗಿದ್ದೇವೆ. ಅವು ತಂದೆಯೇ, ನಮ್ಮನ್ನ ಲೋಕದಿಂದ ಆರಿಸಿಕೊಂಡಿದ್ದಿ, ಲೋಕಕ್ಕೆ ಕೊಡದೇ ಇರುವಂತಹ ಅನೇಕ ವಿಚಾರಗಳನ್ನ ನಮಗೆ ದಯಪಾಲಿಸಿಕೊಟ್ಟು ನಮ್ಮನ್ನು ಆತ್ಮೀಯವಾದ ರೀತಿಯಲ್ಲಿ ನಮಗೆ ಜ್ಞಾನ ತಿಳುವಳಿಕೆಯನ್ನು ದಯಪಾಲಿಸಿಕೊಟ್ಟು ನಮ್ಮನ್ನ ಬಿಡಿಸ್ತಾ ಇದ್ದಿ. ಆದರೆ ನಾವು ನಮ್ಮ ಜೀವಿತ ನಡೆಗಳು, ನಮ್ಮ ಒಂದು ಬಾಳುಗಳು ತಂದೆ ಅದಕ್ಕೆ ತದ್ವಿರುದ್ಧವಾಗಿರುತ್ತದೆ ಎಂಬುದನ್ನು ನಾವು ಅರಿಕೆ ಮಾಡುವವರಾಗಿದ್ದೇವೆ. ಆದ್ದರಿಂದ ನಾವುಗಳು ವಾಕ್ಯಗಳನ್ನು ಕೇವಲ ಕೇಳುವವರಾಗಿರದೆ ಆ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತಂದು ತಂದೆ ನಾವು ನಿನಗೆ ಮೆಚ್ಚುಗೆಯಾಗಿ ನೀನು ನಮ್ಮಲ್ಲಿ ಅಪೇಕ್ಷಿಸುವಂತ ಫಲಗಳನ್ನು ಕೊಡುವವರಾಗಿ ನಾವು ದಿನದಿಂದ ದಿನಕ್ಕೆ ನಾವು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಸಾಗುತ್ತಾ ನಾವು ವಿಶೇಷವಾದ ಗುಣಗಳನ್ನ, ಪ್ರೀತಿ ಮತ್ತೆ ಕರುಣೆಗಳನ್ನ ತೋರಿಸುವವರಾಗಿ ನಮ್ಮ ಜೀವಿತವನ್ನ ಸಾಗಿಸಲಿಕ್ಕಾಗುವಂತೆ ಮಾಡಬೇಕೆಂಬುದಾಗಿ ಹೇಳುತ್ತೇನೆ. ವಾಕ್ಯ ಸಂದೇಶ ನೀಡಿದಂತ ಸಹೋದರನ ಆಶೀರ್ವದಿಸು, ಅವರ ಸೇವಾ ಕಾರ್ಯಗಳನ್ನ ಆಶೀರ್ವದಿಸು, ಅವರು ಮಾಡುತ್ತಿರುವಂತಹ ಎಲ್ಲಾ ಒಂದು ಕಾರ್ಯಗಳನ್ನು ನೀನೇ ಆಶೀರ್ವದಿಸಬೇಕೆಂಬುದಾಗಿ ಹೇಳುವರಾಗಿದ್ದೇವೆ. ಇನ್ನು ಬೆಳೆದು ಬಂದಿರುವಂತಹ ಪ್ರತಿಯೊಬ್ಬರನ್ನು ಹೆಸರಾಗಿ ನಮಗೆ ಜ್ಞಾಪ ಮಾಡಿಕೊಡ್ತೇವೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿದಂತ ಉಪಕಾರಗಳನ್ನು ನೆನೆಸಿ ನಾವುಗಳು ನಿನಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾಗಿದ್ದೇವೆ. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳು ಕಠಿಣಕರವಾದ ದಿನಗಳಾಗಿರ್ತದೆ ತಂದೆ. ಆದ್ದರಿಂದ ನಿನ್ನ ಕೃಪೆ, ನಿನ್ನ ಕರಾಮಕ್ಕೆ, ನಿನ್ನ ನಡೆಸುವಿಕೆ ಇನ್ನೂ ಹೆಚ್ಚಾಗಿ ಬೇಕಾದ್ದರಿಂದ ನಾವು ಲೌಕಿಕ ವಿಚಾರಗಳಲ್ಲಿ ನಾವು ಹೆಚ್ಚು ಮಗ್ನರಾಗಿರದೆ ನಾವು ಹೆಚ್ಚಾಗಿ ನಮ್ಮ ತಲೆಗಳನ್ನೆತ್ತಿ ನಮ್ಮ ಬಿಡುಗಡೆ ಹತ್ತಿರವಾಗಿತ್ತೆಂಬುದಾಗಿ ನಾವು ತಿಳಿದವರಾಗಿ ನಾವು ಮೇಲೆಗಳನ್ನು ನಾವು ಹುಡುಕುವವರಾಗಿ ನಾವು ಆತ್ಮೀಯವಾದ ವಿಚಾರಗಳಲ್ಲಿ ನಾವು ಮುಂದುವರಿಯುವ ಹಾಗೆ ಕೃಪೆ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಲಾಗಿದ್ದೇವೆ. ಸದಾವರ್ತಿ ನಮ್ಮ ಜೀವಿತದಲ್ಲಿ ಈ ದಿನವನ್ನ ಕಾಣು ಮಾಡೋದಕ್ಕಾಗಿ, ಈ ಒಂದು ಕೃಪಾ ಕಾಲವನ್ನ ಕಟ್ಟಕ್ಕಾಗಿ, ವಿಶೇಷವಾಗಿ ಈ ಆರಾಧನೆಯನ್ನು ನಡೆಸುವಲ್ಲಿ ಇದು ಮಾಡಿದಂತ ಒಂದೊಂದು ಉಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞತೆ ಸಲ್ಲಿಸಿ ಈ ಪುಟ್ಟ ಪ್ರಾರ್ಥನೆಯನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೌಲ್ಯವಾದ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿ ಬೇಡುವುದಾಗಿದ್ದೇವೆ.